ನಮಸ್ಕಾರ ಎಲ್ಲರಿಗೂ. ಒಂದು ಸಮಸ್ಯೆ ಕ್ರಿಯೇಟ್ ಆಗ್ತೈತಿ. ಹೆಂಗಂತಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗ ಒಬ್ಬ ಹುಡುಗ ಒಬ್ಬ ಹುಡುಗಿಗೆ ಪ್ರಪೋಸ್ ಮಾಡಕತ್ತಾನೆ. ಹುಡುಗಿ ಬಂಗಾಳಿ ಭಾಷೆ ಬರ್ತೈತಿ ಆಕಿಗೆ. ಅಂದ್ರೆ ಆಕಿ ಬಂಗಾಳಿ ಭಾಷೆ ಬರ್ತೈತಿ. ಹುಡುಗ ಕರ್ನಾಟಕದವ, ಇವಂಗ ಕನ್ನಡ ಭಾಷೆ ಬರ್ತೈತಿ. ಈಕಿಗೂ ಕಾಮನ್ ಆಗಿ ಇವಂಗೂ ಗೊತ್ತಿರ್ತಕ್ಕಂಥ ಭಾಷೆ ಬರೋದಿಲ್ಲ, ಇವಂಗೂ ಕಾಮನ್ ಆಗಿ ಈಕಿಗೂ ಗೊತ್ತಿರ್ತಕ್ಕಂಥ ಭಾಷೆ ಬರೋದಿಲ್ಲ. ಅಂದ್ರೆ ಇಬ್ಬರಿಗೂ ಕಾಮನ್ ಆಗಿ ಗೊತ್ತಿರ್ತಕ್ಕಂಥ ಭಾಷೆಗಳು ಯಾವುದೂ ಇಲ್ಲ. ಇವಂಗೂ ಗೊತ್ತಿರೋದು ಕನ್ನಡ, ಆಕಿ ಗೊತ್ತಿರೋದು ಬಂಗಾಳಿ. ಇವಂಗರ ಈಕಿ ಇಷ್ಟ ಆಗ್ಯಾಳ, ಇವ ಪ್ರಪೋಸ್ ಮಾಡಕತ್ತಾನೆ. ಏನು, ಒಂದು ಲವ್ ಲೆಟರ್ ಬರೀತಾನ, ನಾನಿನ್ನ ಪ್ರೀತಿಸುವೆ ಅಂತ ಹೇಳಿ. ಆಕಿ ಏನ್ ಗೊತ್ತಾಗ್ಬೇಕು ಬಂಗಾಳದೊಳಗ? ಆಕಿ ನೋಡ್ತಾಳ, ಮಡಿ ಚುಗದ್ ಹೋಗ್ಬಿಡ್ತಾಳ. ಹಿಂಗ ಸಮಸ್ಯೆಗಳು ಸಂಸತ್ನೊಳಗೂ ಆಗ್ತವ. ಸಂಸತ್ನೊಳಗೂ ಈ ರೀತಿ ಸಮಸ್ಯೆಗಳಾಗ್ತವ. ಯಾಕೆ ಹೇಳ್ರಿ? ಯಾಕಪ್ಪ ಅಂತಂದ್ರೆ ಸ್ಪೀಕರ್ ಅವರು ಇಡೀ ಭಾರತದಿಂದ ಬಂದಿರತಕ್ಕಂಥ ಎಲ್ಲ ಸಂಸದರಿಗೂ ಇಂತಿಷ್ಟು ಸಮಯಾವಕಾಶಗಳನ್ನ ಕೊಟ್ಟಿರ್ತಾರೆ ಅವರವರ ಭಾಗದ ಸಮಸ್ಯೆಗಳನ್ನ ಹೇಳಲು, ಡಿಸ್ಕಸ್ ಮಾಡಲು ಅಥವಾ ಮಸೂದೆಗಳ ಮೇಲೆ ತಮ್ಮ ಅಭಿಮತಗಳನ್ನ ತಿಳಿಸಲು. ಆವಾಗ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಒಬ್ಬ ಸಂಸದ ಕನ್ನಡದೊಳಗೆ ಮಾತಾಡ್ತಾನೆ, ಮಹಾರಾಷ್ಟ್ರದಿಂದ ಹೋಗಿರ್ತಕ್ಕಂಥ ಒಬ್ಬ ಸಂಸದ ಮರಾಠಿ ಮಾತಾಡ್ತಾನೆ, ತಮಿಳುನಾಡಿನಿಂದ ಹೋಗಿರ್ತಕ್ಕಂಥವ್ರು ತಮಿಳು ಮಾತಾಡ್ತಾರೆ, ಕೇರಳದಿಂದ ಹೋಗಿರ್ತಕ್ಕಂಥವ್ರು ಮಲಯಾಳಿ ಮಾತಾಡ್ತಾರೆ, ಆಮೇಲೆ ತೆಲುಗುದಿಂದ ಹೋದವರು ತೆಲುಗು ಮಾತಾಡ್ತಾರೆ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಿಂದ ಹೋದವರು ತೆಲುಗು ಮಾತಾಡ್ತಾರೆ, ಇನ್ನ ಪಂಜಾಬ್ದಿಂದ ಬಂದವರು ಪಂಜಾಬಿ. ಹಿಂಗ ಎಲ್ಲಾರು ಎಲ್ಲಾ ಭಾಷೆದೊಳಗೆ ಮಾತಾಡಿದ್ರು ಅಂತಂದ್ರೆ ಸ್ಪೀಕರ್ ಹುಚ್ಚಾಗಿ ಹೋಗ್ಬಿಡ್ತಾನೆ. ಯಾಕಂತಂದ್ರೆ ಅವ್ನ್ ಗೊತ್ತಿರೋದು ಯಾವ್ದಾದ್ರು ಒಂದು ಭಾಷೆ. ಸೌತ್ ದಿಂದ ಬಂದವರು, ಭಾರತದ ದಕ್ಷಿಣ ಭಾಗದಿಂದ ಬಂದವರು ಏನಾದ್ರು ಸ್ಪೀಕರ್ ಆಗಿದ್ರು ಅಂತಂದ್ರೆ ಅವರಿಗೆ ಕನ್ನಡ ಗೊತ್ತಿರ್ತೈತಿ, ಮ್ಯಾಕ್ಸಿಮಮ್ ಅಂದ್ರೆ ಇಂಗ್ಲಿಷ್ ಗೊತ್ತಿರ್ತೈತಿ. ಕನ್ನಡದ ಜೊತೆಗೆ ಅವ್ರಿಗೆ ಹಿಂದಿ ಗೊತ್ತಿರೋದಿಲ್ಲ. ಆಮೇಲೆ ಬಹುತೇಕ ಸಂಸದರು ಹಿಂದಿ ಹಾಟ್ಲ್ಯಾಂಡ್ ಇಂದ ಬಂದಿರ್ತಾರೆ, ಹಿಂದಿ ಮಣ್ಣಿನಿಂದ ಬಂದಿರ್ತಾರೆ. ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಜಾರ್ಖಂಡ್, ಛತ್ತೀಸ್ಗಢ ಇವೆಲ್ಲವೂ ಹಿಂದಿ ಮಾತನಾಡುವ ರಾಜ್ಯಗಳು. ಹೌದಾ? ಅವ್ರಿಗೆ ಹಿಂದಿ ಬಿಟ್ರೆ ಬೇರೆ ಬರೋದಿಲ್ಲ. ಹೀಗಾಗಿ ಸಮಸ್ಯೆ ಆಗತೈತಿ. ಈ ಸಮಸ್ಯೆಯನ್ನ ನೀಗಿಸುವ ಸಲುವಾಗಿ ಆರ್ಟಿಕಲ್ 120ರಲ್ಲಿ ಯಾವ ಭಾಷೆಯನ್ನ ಸಂಸತ್ನಲ್ಲಿ ಬಳಸಬೇಕು ಅಂತ ಹೇಳಿ ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಆರ್ಟಿಕಲ್ 120 ಅಡಿಯಲ್ಲಿ ಅದಕ್ಕೆ ಸೊಲ್ಯೂಷನ್ ಕೊಟ್ರು. ಸೊಲ್ಯೂಷನ್ ಅಂದ್ರೆ ಪರಿಹಾರ ಕೊಟ್ರು. ಯಾವ ಭಾಷೆಯನ್ನ ನೀವು ಬಳಸಬೇಕು. ಗೊತ್ತಿಲ್ಲದ ಭಾಷೆಯಲ್ಲಿ ನೀವು ಮಾತಾಡಿದ್ರಿ ಅಂತಂದ್ರೆ ನಿಮಗೆ ಗೊತ್ತಿಲ್ಲದಂತ ಪರಿಹಾರಗಳು ಸಿಗ್ತವೆ. ಅವ್ರಿಗೆ ಗೊತ್ತಾಗೋ ಭಾಷೆ ಒಳಗೆ ನಾವು ಮಾತಾಡಿದ್ವಿ ಅಂತಂದ್ರೆ ನಮಗ್ ಗೊತ್ತಿರೋ ಪರಿಹಾರಗಳು ಸಿಗ್ತವೆ. ಗೊತ್ತಿರ್ಬೇಕಾ? ಒಂದು, ನಾವು ಮಾತಾಡೋದು ಅವ್ರಿಗಾರ ತಿಳಿತಿರ್ಬೇಕು, ಇಲ್ಲ ಅವ್ರು ಮಾತಾಡೋದು ನಮಗಾರ ತಿಳಿತಿರ್ಬೇಕು. ಅದು ಬಿಟ್ಟು ನಾವು ನಮ್ಮದು ಮಾತಾಡೋದು ಅವ್ರ ಮಾತಾಡೋದು ಅಂತಂದ್ರೆ ಹುಚ್ಚರ ಹಾಸ್ಪಿಟಲ್ದಾಗ ಹುಚ್ಚರ ಮಾತಾಡ್ದಂಗ ಆಕತ್ತೆ. ಹಂಗ ಆಗ್ಬಾರ್ದು. ಹುಡುಗಿಗೆ ನಿನ್ ಮೆಸೇಜ್ ಗೊತ್ತಾಗ್ಬೇಕು ಅಂತಂದ್ರೆ ಹುಡುಗಿ ಭಾಷೆ ಆದ್ರೂ ನಿನಗೆ ಬರ್ತಿರ್ಬೇಕು, ಇಲ್ಲ ಹುಡುಗಿಗಾದ್ರೂ ನಿನ್ನ ಭಾಷೆ ಬರ್ತಿರ್ಬೇಕು. ಇವೆರಡೂ ಸಾಧ್ಯ ಇಲ್ಲ ಅಂತಂದ್ರೆ ನಿನ್ನ ಭಾಷೆ ಅಕಿ ಹೇಳುವಂಗ, ಅಕಿ ಭಾಷೆ ನಿನಗೆ ಹೇಳುವಂಗ ಟ್ರಾನ್ಸ್ಲೇಟರ್ ಇರ್ಬೇಕು, ಭಾಷಾಂತರಕಾರರಾದ್ರೂ ಇರ್ಬೇಕು. ಅಂದ್ರೆ ಸಮಸ್ಯೆಗೆ ಪರಿಹಾರ ಸಿಗ್ತೈತಿ. ಹೌದಾ? ಇಲ್ಲಿ ಆಗೋದು ಹಂಗೆ. ಏನು, ಸಂಸತ್ತಿನಲ್ಲಿ ಸಂಸದರು ತಮ್ಮ ಭಾಗದ ಸಮಸ್ಯೆಗಳ ಬಗ್ಗೆ ಡಿಸ್ಕಷನ್ ಮಾಡುವಾಗ ಆ ಸಮಸ್ಯೆಗಳನ್ನ ಸಭಾಪತಿಯವರಿಗೆ ತಿಳಿಸಲು ಅಥವಾ ಸಭಾಪತಿಯವರು ಹೇಳಿದ ಉತ್ತರವನ್ನ ಇವರು ರಿಸೀವ್ ಮಾಡ್ಕೊಳ್ಳಲು ಅವರಿಗಿಬ್ಬರಿಗೂ ಕಾಮನ್ ಆಗಿರ್ತಕ್ಕಂಥ ಒಂದು ಭಾಷೆ ಗೊತ್ತಿರಬೇಕು. ಹೌದಾ? ಅದು ಗೊತ್ತಿರ್ಲಿಲ್ಲ ಅಂತಂದ್ರೆ ನಾ ಏನೋ ಬಾಳ ಮಾತಾಡಿನ ಅನ್ನೋದು, ಅವ್ರೇನೋ ಏನೇನೋ ಮಾತಾಡಿದ ನನ್ಗೆ ಏನೋ ಗೊತ್ತಾಗ್ಲಿಲ್ಲ ಅಂತ ಅವ್ರ ಅನ್ನೋದು ಹಿಂಗ ಆಗ್ಬಾರ್ದು. ಹೌದಾ? ಮೂಕ್ರ ಭಾಷೆ ಆಗ್ತೈತಿ. ಅದಕ್ಕೆ ಆರ್ಟಿಕಲ್ 120 ಏನ್ ಮಾಡ್ತೈತಿ ಅಂದ್ರೆ ಸೊಲ್ಯೂಷನ್ ಕೊಡ್ತೈತಿ, ಪರಿಹಾರ ಕೊಡ್ತೈತಿ. ಸಂಸತ್ತಿನೊಳಗೆ ನೀವು ಯಾವ ಭಾಷೆಯಲ್ಲಿ ಮಾತನಾಡಬೇಕು, ಯಾವ ಭಾಷೆಯನ್ನ ಬಳಕೆ ಮಾಡಬೇಕು, ಯಾವ ಭಾಷೆಯಲ್ಲಿ ಮಸೂದೆಗಳು ಪ್ರಿಂಟ್ ಆಗಬೇಕು, ಇವೆಲ್ಲದರ ಬಗ್ಗೆ ಆನ್ಸರ್ ಮಾಡೋದು ಯಾವ್ದು ಅಂತಂದ್ರೆ ಆರ್ಟಿಕಲ್ 120. ಇವತ್ತಿನ ಚರ್ಚಾ ವಿಷಯವೂ ಕೂಡ ಆರ್ಟಿಕಲ್ 120. ಅದು ಏನ್ ಹೇಳ್ತೈತಿ ಅಂತ ನೋಡೋಣ. ಆರ್ಟಿಕಲ್ 120 ಏನ್ ಹೇಳ್ತೈತಿ ಅಂದ್ರೆ ಸಂಸತ್ತಿನಲ್ಲಿ ಬಳಸಬೇಕಾದ ಭಾಷೆಯ ಬಗ್ಗೆ. ವಿಚ್ ಲ್ಯಾಂಗ್ವೇಜ್ ಶುಡ್ ಬಿ ಆರ್ ಯೂಸ್ಡ್ ಇನ್ ಪಾರ್ಲಿಮೆಂಟ್. ಯಾವ ಭಾಷೆಗಳನ್ನ ಪಾರ್ಲಿಮೆಂಟ್ ನಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ಆರ್ಟಿಕಲ್ 120 ಹೇಳ್ತೈತೆ. ಅದೇನ್ ಹೇಳ್ತೈತಿ ಅಂತ ನೋಡೋಣ. ಭಾಗ 17ರಲ್ಲಿ ಏನೇ ಇದ್ದರೂ ಆದರೆ 348ನೇ ವಿಧಿಗೆ ಒಳಪಟ್ಟು ಸಂಸತ್ತಿನ ವ್ಯವಹಾರಗಳನ್ನ ಹಿಂದಿ ಅಥವಾ ಇಂಗ್ಲಿಷ್ ನಲ್ಲಿ ನಡೆಸಬೇಕು ಅಂತ ಹೇಳಿ ಹೇಳಾಕೈತಿ. ಆರ್ಟಿಕಲ್ 120 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂತಂದ್ರ ಭಾಗ 17ರಲ್ಲಿ ಏನೇ ಇದ್ದರೂ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಪಾರ್ಟ್ 17 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಅಂದ್ರ ಆರ್ಟಿಕಲ್ ಭಾಗ 17 ಆರ್ಟಿಕಲ್ 343ರಿಂದ 351 ಬಗ್ಗೆ ಡಿಸ್ಕಷನ್ ಮಾಡ್ತೈತಿ. ಇಲ್ಲಿ ಏನೇನೈತಿ ಅಂತಂದ್ರೆ ಯಾವುದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡಬೇಕು, ಯಾವ ಭಾಷೆಯನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡಬೇಕು, ಯಾವ ಭಾಷೆ ರಾಜ್ಯಗಳ ಮಧ್ಯೆ ವ್ಯವಹಾರಕ್ಕಾಗಿ ಯೂಸ್ ಮಾಡಬೇಕು, ಯಾವ ಭಾಷೆಯನ್ನ ಕಾನೂನು ಮಾಡಲು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲಾನು ಬರ್ತಾರೆ. ಹೌದಾ? ಅದ್ರಾಗ ಏನಾರ ಯಾಕೆ ಇರ್ವತ್ತಕ್ಕ, ಅದ್ರಾಗ ಏನಾರ ಯಾಕೆ ಬರೀವರಕ್ಕ. ಆದ್ರ ಸಂಸತ್ತಿನಲ್ಲಿ ಯಾವ ಭಾಷೆಯನ್ನ ವ್ಯವಹಾರಕ್ಕಾಗಿ ಬಳಸಬೇಕು ಅಂತಂದ್ರೆ ಹಿಂದಿ ಅಥವಾ ಇಂಗ್ಲಿಷ್ ನಲ್ಲಿ ನಡೆಸಬೇಕು ಅಂತ.
17ರಲ್ಲಿ ಏನಾರ ಯಾಕೆ ಬರೀವರಕ ಅವ್ರು, ನಮಗೆ ಸಂಬಂಧ ಇಲ್ಲ. ಭಾಗ 17ರಲ್ಲಿ ಏನಾರ ಯಾಕೆ ಬರೀವರಕ ನಮಗೆ ಸಂಬಂಧ ಇಲ್ಲ. ನಮಗೆ ಸಂಬಂಧ ಏನಪ್ಪಾ ಅಂತಂದ್ರೆ ಹಿಂದಿ ಅಥವಾ ಇಂಗ್ಲಿಷ್ ನಲ್ಲಿ ಸಂಸತ್ತಿನ ವ್ಯವಹಾರಗಳನ್ನ ನಡೆಸಬೇಕು. ಪಾರ್ಲಿಮೆಂಟರಿ ಬಿಸಿನೆಸ್ ಶುಡ್ ಬಿ ಟೇಕನ್ ಇನ್ ದ ಲ್ಯಾಂಗ್ವೇಜ್ ಆಫ್ ಹಿಂದಿ ಆರ್ ಇಂಗ್ಲಿಷ್. ಪ್ರೊಸೀಡಿಂಗ್ಸ್ ಆಫ್ ದಿ ಪಾರ್ಲಿಮೆಂಟ್ ಶಾಲ್ ಬಿ ಟೇಕನ್ ಇನ್ ದ ಲ್ಯಾಂಗ್ವೇಜ್ ಆಫ್ ಹಿಂದಿ ಆರ್ ಇಂಗ್ಲಿಷ್. ಅದ್ರೊಳಗೆ ಮಾಡ್ಬೇಕು ನೀವು. ಸಂಸತ್ತಿನ ಭಾಷೆ ಯಾವುದಪ್ಪ ಅಂತ ಕೇಳಿದ್ರೆ, ಸಂಸತ್ತಿನಲ್ಲಿ ಮಾತನಾಡುವ ಭಾಷೆ ಯಾವುದಪ್ಪ ಅಂತ ಕೇಳಿದ್ರೆ ಹಿಂದಿ ಅಥವಾ ಇಂಗ್ಲಿಷ್ ಅಂತ ಹೇಳ್ತಾರ ಅವರು. ಜೊತೆಗೆ 348ನೇ ನಿಬಂಧನೆಗಳಿಗೆ ಒಳಪಟ್ಟು ಸಂವಿಧಾನದ ಕಲಂ 348ರಲ್ಲಿ ಏನು ಷರತ್ ಹಾಕ್ಯಾರಲ್ಲ, ಬಂಧನಗಳನ್ನು ಹಾಕ್ಯಾರಲ್ಲ, ಆ ಬಂಧನಗಳಿಗೆ ಒಳಪಟ್ಟು ಅಂತ ಆರ್ಟಿಕಲ್ 348ರಲ್ಲಿ ಏನು ನಿಬಂಧನೆಗಳದಾವು ಅಂತ ಕೇಳಿದ್ರೆ, ಸಂಸತ್ತಿನ ಕಲಾಪಗಳು ಸಂಸತ್ತಿನ ಕಾನೂನುಗಳು ಮತ್ತು ಕೋರ್ಟ್ನ ಡಿಕ್ರಿಗಳು ಕಂಪಲ್ಸರಿ ಯಾವ್ದ್ರಾಗಿರ್ಬೇಕು ಅಂತಂದ್ರೆ ಹಿಂದಿ ಅಥವಾ ಇಂಗ್ಲಿಷ್ನಾಗ ಇರ್ಬೇಕು. ಹಿಂದಿ ಅಥವಾ ಇಂಗ್ಲಿಷ್ ನಲ್ಲಿ ಇರಬೇಕು. ಏನು ಸಂಸತ್ತಿನ ಕೆಲಸನೇ ಕಾನೂನು ಮಾಡೋದು, ಕೋರ್ಟ್ನ ಕೆಲಸ ಜಜ್ಮೆಂಟ್ ಬರೆಯೋದು. ಹೌದಾ? ಇವೆರಡುಗಳಿಗೂ ಸಂಬಂಧಿಸಿದಂತೆ ಸಂಸತ್ತು ಮಾಡುವ ಕಾನೂನು ಕೂಡ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಇರಬೇಕು. ಸುಪ್ರೀಂ ಕೋರ್ಟ್ ಬರೀತಕ್ಕಂಥ ಜಜ್ಮೆಂಟ್ ಕೂಡ ಹಿಂದಿ ಅಥವಾ ಇಂಗ್ಲಿಷ್ ನಲ್ಲಿ ಇರಬೇಕು. ಅದು ಬಿಟ್ಟು ಬೇರೆ ಯಾವ ಭಾಷೆಯೊಳಗೂ ಇರಬಾರ್ದು. ಅದೊಂದು ಕಂಡೀಷನ್ ಅನ್ನ ಒಳಪಟ್ಟು ಸಂಸತ್ತಿನೊಳಗೆ ಕಲಾಪಗಳು ಯಾವ ಭಾಷೆಯಲ್ಲಿ ನಡಿಬೇಕು ಅಂದ್ರೆ ಹಿಂದಿ ಅಥವಾ ಇಂಗ್ಲಿಷ್ ನಲ್ಲಿ ನಡಿಬೇಕು ಅಂತ ಕಂಡೀಷನ್ ಇದು. ಒಂದು ಗೊತ್ತಿರಬೇಕು, ಸಂವಿಧಾನದ ಭಾಗ 17ರಲ್ಲಿ ಏನೇ ಇದ್ರು ಅದು ಇದಕ್ಕೆ ಸಂಬಂಧ ಪಡಂಗಿಲ್ಲ. ಆರ್ಟಿಕಲ್ 348ರ ನಿಬಂಧನೆಗಳಿಗೆ ಇದು ಒಳಪಟ್ಟಿರ್ಬೇಕು. ನಾನು ಕಾನೂನು ಮಾಡೋದೇನೆ ಅಂತ ಹೇಳಿ ಉರ್ದುದೊಳಗೆ ಕಾನೂನು ಮಾಡಕ್ ಬರೋದಿಲ್ಲ. ನಾನು ಕಾನೂನು ಮಾಡೋದೇನೆ ಅಂತ ಹೇಳಿ ಕನ್ನಡದೊಳಗೆ ಕಾನೂನು ಮಾಡಕ್ ಬರಂಗಿಲ್ಲ. ಯಾವ ಭಾಷೆ ಒಳಗೆ ಮಾಡ್ಬೇಕು ಅಂತಂದ್ರೆ ಒಂದು ಹಿಂದಿ ಒಳಗೆ ಮಾಡ್ಬೇಕು, ಇಲ್ಲ ಒಂದು ಇಂಗ್ಲಿಷ್ನೊಳಗೆ ಮಾಡ್ಬೇಕು. ದಟ್ಸ್ ಆಲ್. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಅದು ನಮಗೆ ಗೊತ್ತಿರಬೇಕು. ಆದ್ರೆ ಒಂದು ಪ್ರೊವೈಡೆಡ್ ಐತಿ, ಒಂದು ವಿಶೇಷತೆ ಐತಿ. ಅದು ಏನ್ ಹೇಳ್ತೈತಿ ಅಂತೇಳಿ ನೋಡೋಣ. ಸರ್, ನೀವರ ಹೇಳಿದ್ರಿ ಸಂವಿಧಾನ ಹಿಂದಿ ಅಥವಾ ಇಂಗ್ಲಿಷ್ನೊಳಗೆ ಸಂಸತ್ತಿನೊಳಗೆ ವ್ಯವಹಾರಗಳನ್ನ ಮಾಡಬೇಕು ಅಂತ ಹೇಳಕತ್ತೈತಿ ಅಂತ ನೀವು ಹೇಳ್ತೀರಿ. ಆದ್ರೆ ನಾವು ಕರ್ನಾಟಕದಿಂದ ಆಯ್ಕೆಯಾಗಿ ಹೋದವರು, ನಮ್ಮ ಕನ್ನಡದೊಂದು ಬಿಟ್ರೆ ಬೇರೆ ಯಾವ ಭಾಷೆನೂ ಬರೋದಿಲ್ಲ. ಅವಾಗ ಗತಿ ಏನ್ರಿ ಸರ್? ನಾವು ಮಲಯಾಳಿಯಿಂದ ಆಯ್ಕೆಯಾಗಿ ಹೋದವರು, ನಮ್ಮ ಮಾತೃಭಾಷೆ ಮಲಯಾಳಿ, ನಾವು ಕೇರಳದಿಂದ ಆಯ್ಕೆಯಾಗಿ ಹೋದವರು, ನಮಗೆ ಮಲಯಾಳಿ ಒಂದು ಬಿಟ್ರೆ ಬೇರೆ ಬರೋದಿಲ್ಲ. ನಾವೇನ್ ಮಾಡ್ಬೇಕು ಸರ್? ನಾವು ತಮಿಳುನಾಡಿನಿಂದ ಆಯ್ಕೆಯಾಗಿ ಹೋದವರು, ತಮಿಳು ನಮ್ಮ ಮಾತೃಭಾಷೆ, ನಮಗೆ ತಮಿಳು ಒಂದು ಬಿಟ್ರೆ ಬೇರೆ ಏನು ಬರೋದಿಲ್ಲ. ನಾವೇನ್ ಮಾಡ್ಬೇಕು ಸರ್? ನಾವು ಪಂಜಾಬದಿಂದ ಆಯ್ಕೆಯಾಗಿ ಹೋದವರು, ಪಂಜಾಬಿ ಒಂದು ಬಿಟ್ರೆ ನಮಗೆ ಬೇರೆ ಭಾಷೆ ಬರೋದಿಲ್ಲ. ನಾವೇನ್ ಮಾಡ್ಬೇಕು? ನೀವೇನ್ ಮಾಡ್ಬೇಕು ಅಂತಂದ್ರೆ, ಅವಾಗ ಯಾವ ಸಭೆಯಲ್ಲಿ ನೀವು ಮಾತಾಡಕತ್ತಿರ್ತಿಲ್ಲ, ಆ ಸಭೆಯ ಅಧ್ಯಕ್ಷತೆಯನ್ನ ಯಾರು ವಹಿಸಿರ್ತಾರಲ್ಲ ಅವ್ರ ಪರ್ಮಿಷನ್ ತಗೊಂಡು ನೀವು ನಿಮ್ಮ ಮಾತೃಭಾಷೆಯಲ್ಲಿ ಮಾತಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಲೋಕಸಭೆಯ ಸದಸ್ಯನಾಗಿದ್ದಾಗ ನನ್ನ ಮಾತೃಭಾಷೆ ಕನ್ನಡ. ನಾನು ಕನ್ನಡದಲ್ಲಿ ಅತಿ ಫ್ಲೂಯೆಂಟ್ ಆಗಿ, ನಿರರ್ಗಳವಾಗಿ ನಾನು ಕನ್ನಡದಲ್ಲಿ ನನ್ನ ಸಮಸ್ಯೆಯನ್ನ ಎಕ್ಸ್ಪ್ರೆಸ್ ಮಾಡಬಹುದು, ವ್ಯಕ್ತಪಡಿಸಬಹುದು. ಕನ್ನಡದಲ್ಲಿ ಮಸೂದೆಯ ಬಗ್ಗೆ ನಾನು ನಿರರ್ಗಳವಾಗಿ ಮಾತನಾಡಬಹುದು, ಫ್ಲೂಯೆಂಟ್ ಆಗಿ ಮಾತನಾಡಬಹುದು. ಅದು ಬಿಟ್ಟು ನೀವು ಹಿಂದಿ ಒಳಗ ಇಂಗ್ಲಿಷ್ ಒಳಗ ಮಾತಾಡಿದ್ರಿ ಅಂತಂದ್ರೆ ನನಗೆ ಅದನ್ನ ಸರಿಯಾಗಿ ವ್ಯಕ್ತಪಡಿಸಕ್ ಆಗೋದಿಲ್ಲ. ಅದಕ್ಕೆ ನಾ ಏನ್ ಮಾಡ್ತೀನಿ ಅಂತಂದ್ರೆ, ಲೋಕಸಭೆಯಲ್ಲಿ ಸ್ಪೀಕರ್ ಇರ್ತಾರಲ್ಲ ಅವ್ರ ಪರ್ಮಿಷನ್ ಕೇಳ್ತೀನಿ. ಸಾಹೇಬ್ರೆ, ನನಗೆ ಕನ್ನಡ ಬಿಟ್ರೆ ಬೇರೆ ಬರೋದಿಲ್ಲ. ಅದಕ್ಕೆ ನೀವೇನ್ ಮಾಡ್ರಿ ಅಂತಂದ್ರೆ, ನನಗೆ ಕನ್ನಡದೊಳಗೆ ಮಾತನಾಡಕ್ಕೆ, ಈ ವಿಷಯದ ಮೇಲೆ ಕನ್ನಡದೊಳಗೆ ಮಾತನಾಡಕ್ಕೆ ನನಗೆ ಅನುಮತಿ ಕೊಡ್ರಿ ಅಂತೇಳಿ ಒಂದು ಪೆಟಿಷನ್ ಅನ್ನ ಹಾಕ್ತೀರಿ. ಯಾರಿಗೆ? ಯಾರು ಪೀಠಾಸೀನ ಅಧಿಕಾರಿ ಆಗಿರ್ತಾರೋ ಅವ್ರಿಗೆ. ಅಂದ್ರೆ ಲೋಕಸಭೆಯಲ್ಲಿ ಸ್ಪೀಕರ್ ಅವರಿಗೆ, ರಾಜ್ಯಸಭೆಯ ಅಧ್ಯಕ್ಷರಿಗೆ ಒಂದು ಮನವಿಯನ್ನ ಕೊಡ್ತಾರೆ. ಸರ್, ನನ್ನ ಮಾತೃಭಾಷೆ ಕನ್ನಡ, ನಾನು ಕನ್ನಡ ಬಿಟ್ಟರೆ ಸರಿಯಾಗಿ ಬೇರೆ ಭಾಷೆ ಬರೋದಿಲ್ಲ, ಹೀಗಾಗಿ ನೀವು ನನ್ನ ಕನ್ನಡದಲ್ಲಿ ಮಾತನಾಡೋ ಅವಕಾಶ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡ್ತಾರೆ. ಆವಾಗ ಸ್ಪೀಕರ್ ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ, ಹೌದ್ರಿ ನಿಮ್ಗೆ ಕನ್ನಡದೊಳಗೆ ಮಾತಾಡಕ್ ಕೊಟ್ನಿ ಅಂತ ನನಗೆ ಕನ್ನಡ ತಿಳಿಯಂಗಿಲ್ಲ, ಅದಕ್ಕೆ ಒಂದ್ ಕೆಲಸ ಮಾಡೋ ಅಂತೇಳಿ ಅಂತೇಳಿ ಟ್ರಾನ್ಸ್ಲೇಟರ್ ಅನ್ನು ಕರೆಸ್ತಾರೆ. ಅರ್ಥ ಆಯ್ತಾ? ಟ್ರಾನ್ಸ್ಲೇಟರ್ ಅಂದ್ರೆ ಭಾಷಾಂತರಕಾರರನ್ನ ಕರೆಸ್ತಾರೆ. ಕರೆಸಿ ನೀವೇನೇನ್ ಮಾತಾಡ್ತಿರಲ್ಲ ಅದನ್ನ ಕನ್ನಡದೊಳಗೆ ಮಾತಾಡ್ರಿ. ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ ಅದನ್ನ ಭಾಷಾಂತರ ಮಾಡಿ ಹಿಂದಿ ಒಳಗೆ ಅವ್ರಿಗೆ ಹೇಳ್ತಾರೆ ಅಥವಾ ಇಂಗ್ಲಿಷ್ನೊಳಗೆ ಅವ್ರಿಗೆ ಹೇಳ್ತಾರೆ. ಆವಾಗ ಅವ್ರು ಏನ್ ಹೇಳಿರ್ತಾರಲ್ಲ ಅದಕ್ಕೆ ರಿಪ್ಲೈ ಆಗಿ ಅದನ್ನ ನಿಮಗೆ ಕನ್ನಡದೊಳಗೆ ಹೇಳ್ತಾರೆ, ಅವ್ರು ನಿಮ್ಮ ಮಾತೃಭಾಷೆ ಒಳಗೆ ಹೇಳ್ತಾರೆ. ಈ ರೀತಿ ವ್ಯವಸ್ಥೆ ಮಾಡಿಕೊಳ್ಳುವ ಸಲುವಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಪರ್ಮಿಷನ್ ಅನ್ನ ತಗೋಬೇಕು. ಯಾರ್ದು? ಯಾವ ಸಭೆಯ ಅಧ್ಯಕ್ಷತೆ, ಯಾವ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಾರಲ್ಲ ಅವರ ಅನುಮತಿಯನ್ನ ನೀವು ಪಡ್ಕೋಬೇಕು. ರಾಜ್ಯಸಭೆಯಲ್ಲಿ ರಾಜ್ಯಸಭೆಯ ಅಧ್ಯಕ್ಷರು, ಲೋಕಸಭೆಯಲ್ಲಿ ಲೋಕಸಭೆ ಸ್ಪೀಕರ್, ಇವ್ರು ಇರ್ಲಿಲ್ಲ ಅಂತಂದ್ರೆ ಇವ್ರಿಬ್ರು ಜಾಗದಾಗ ಯಾರು ಕೂತಿರ್ತಾರಲ್ಲ ಅವ್ರ ಪರ್ಮಿಷನ್ ಅನ್ನ ತಗೋಬೇಕು. ಇದು ಕಂಪಲ್ಸರಿ. ಅರ್ಥ ಆಯ್ತಾ? ಯಾಕ ನಾವು ಪರ್ಮಿಷನ್ ತಗೋಬೇಕು ಅಂತಂದ್ರ ಈ ಸಲುವಾಗಿ, ಏನು ಭಾಷಾಂತರಕಾರನ ನೇಮಕ ಮಾಡಿಕೊಳ್ಳುವ ಸಲುವಾಗಿ. ಅದು ಗೊತ್ತಿರಬೇಕು. ಪರ್ಮಿಷನ್ ಯಾಕೆ ತಗೋಬೇಕು ಅನ್ನೋದು. ನಿಮಗೆ ಹಿಂದಿ ಇಂಗ್ಲಿಷ್ ಬರ್ತಿತ್ತು ಅಂದ್ರೆ ಯು ಕ್ಯಾನ್ ಸ್ಪೀಕ್ ಡೈರೆಕ್ಟ್ಲಿ.
ನೀವು ಡೈರೆಕ್ಟ್ ಆಗಿ ನೇರವಾಗಿ ಮಾತನಾಡಬಹುದು. ದೇರ್ ಇಸ್ ನೋ ಬಾದರ್ ಅಬೌಟ್ ಇಟ್. ನೀ ಕರ್ನಾಟಕದಿಂದ ಬಂದಿದ್ದೀನಿ, ನಾ ಭಾಷಾಂತರಕಾರ ನೇಮಿಸುವವರೆಗೂ ನೀನ್ ಕನ್ನಡ ಬೇರೆ ಭಾಷೆಯಲ್ಲಿ ಮಾತಾಡಬೇಡ, ಭಾಷಾಂತರಕಾರ ನೇಮಿಸ್ತಾನ ಅಲ್ಲಿ ತನಕ ಸುಮ್ಮನೆ ಇರತ್ತೆ, ಅವ್ರು ಹೇಳಕ್ ಬರಂಗಿಲ್ಲ. ನಿನ್ ಟರ್ಮ್ ಬಂದಾಗ ನೀನು ಇಂಗ್ಲೀಷ್ನಾಗರ ಹಿಂದಿ ಒಳಗಾರ ಮಾತಾಡೋವಿದ್ದಿ ಅಂತಂದ್ರೆ ಯು ಕ್ಯಾನ್ ಸ್ಪೀಕ್. ಅದು ಇಲ್ಲ, ನಾ ಭಾಷಾಂತರಕಾರ ನೇಮಿಕ ಮಾಡೇ ಮಾಡೋಣ. ಕರ್ನಾಟಕದಿಂದ ಬಂದಿ, ನೀ ತೆಲುಗದಿಂದ ಏನು ಆಂಧ್ರದಿಂದ ಬಂದಿ, ನೀನ್ ತಮಿಳುನಾಡಿನಿಂದ ಬಂದಿ, ನೀ ಕೇರಳದಿಂದ ಬಂದಿ, ನಿಮಗೆ ಭಾಷಾಂತರಕಾರ ನೇಮಿಸುವವರೆಗೂ ನೀವು ಮಾತಾಡಂಗಿಲ್ಲ ಅಂತ ಅವ್ರಿಗೆ ಹೇಳಕ್ ಬರಂಗಿಲ್ಲ. ನಿನಗ್ ಬರ್ತಿತ್ತು ಅಂದ್ರೆ ನೀ ಮಾತಾಡು. ಮತ್ ಹಿಂದಿ ಇಂಗ್ಲೀಷ ಬರ್ಲಾರ್ದವ್ರು ಯಾರು ಮಾತಾಡಕ್ ಹೋಗ್ಬೇಡ್ರಿ ಅತ್ತು ಇಲ್ಲ, ಭಾಷಾಂತರಕಾರನ ನೇಮಿಸ್ಕೋರಿ. ಎರಡು ಪ್ರವಿಷನ್ಗಳದಾವೆ, ಇದು ಗೊತ್ತಿರ್ಬೇಕು ನಮಗೆ ಫಸ್ಟ್. ಇನ್ನ ಆರ್ಟಿಕಲ್ 120 ಉಪಬಂಧ 2 ಒಂದೈತಿ. ಅದೇನ್ ಹೇಳ್ತೈತಿ ಅಂತಂದ್ರೆ ನೋಡ್ರಿ, ಸಂವಿಧಾನದೊಳಗೆ ನಾವು ಬರ್ದಿವಿ. ಯಾಕಂತಂದ್ರೆ ಭಾರತ ಬಹುತ್ವವನ್ನ ಒಳಗೊಂಡಿರ್ತಕ್ಕಂಥ ದೇಶ. ಬಹುತ್ವ ಅಂತಂದ್ರೆ ಬಾಳ ಇರುವಂತದ್ದು. ಏನೇನ್ ಬಾಳದಾವು? ಭಾಷೆಗಳು ಬಾಳದಾವೆ, ಜಾತಿಗಳು ಬಾಳದಾವೆ, ಸಿಸ್ಟಮ್ಗಳು ಬಾಳದಾವೆ, ವ್ಯವಸ್ಥೆಗಳು ಬಾಳದಾವೆ, ಧರ್ಮಗಳು ಬಾಳದಾವೆ, ಪದ್ಧತಿಗಳು ಬಾಳದಾವೆ, ಆಚರಣೆಗಳು ಬಾಳದಾವೆ. ಹೌದಾ? ಈ ರೀತಿ ಬಹುತ್ವವನ್ನ ಒಳಗೊಂಡಿರ್ತಕ್ಕಂಥ ದೇಶದಲ್ಲಿ ನೀನು ಸಿಂಗ್ಯುಲಾರಿಟಿಯನ್ನ ಅವ್ರ ಮೇಲೆ ಹೇರುವಂಗಿಲ್ಲ, ಏಕತ್ವವನ್ನ ಹೇರುವಂಗಿಲ್ಲ. ಇಲ್ಲ ಹಿಂದಿ ಬಹಳ ಜನ ಮಾತಾಡ್ತಾರೆ, ನೀನು ಹಿಂದಿನೇ ಮಾತಾಡ್ಬೇಕು ಅಂತಿಲ್ಲ. ಅರ್ಥ ಆಯ್ತಾ? ಇಂಗ್ಲಿಷ್ ಬಹಳ ಜನ ಮಾತಾಡ್ತಾರೆ, ನೀನು ಇಂಗ್ಲಿಷೇ ಮಾತಾಡ್ಬೇಕು. ಯು ಕ್ಯಾನ್ ಸ್ಪೀಕ್ ಇನ್ ಯುವರ್ ಓನ್ ಮದರ್ ಟಂಗ್. ನೀನು ನಿನ್ನ ಮಾತೃಭಾಷೆಯಲ್ಲಿ ಮಾತನಾಡಬಹುದು, ಅದಕ್ಕೆ ಅವಕಾಶ ಕೊಡ್ತೈತಿ. ಆದ್ರೆ ಸಂವಿಧಾನ ಜಾರಿಗೆ ಬಂತು ಯಾವಾಗ? 1950 ಜನವರಿ 26ಕ್ಕೆ ಜಾರಿಗೆ ಬಂತು. ಅವಾಗ ಅವ್ರು ಏನ್ ಬರೀತಾರು ಅಂತಂದ್ರೆ, ಜಾರಿಗೆ ಬಂದ 15 ವರ್ಷದ ಒಳಗಡೆ ಸಂಸತ್ತು ಕಾನೂನು ಮಾಡ್ಲಿಲ್ಲ ಅಂತಂದ್ರೆ, ಸಂಸತ್ತು ಕಾನೂನು ಮಾಡ್ಲಿಲ್ಲ ಅಂತಂದ್ರೆ ಇಲ್ಲಿ ಇಂಗ್ಲಿಷ್ ನಲ್ಲಿ ನಡೆಸಬೇಕು ಅಂತ ಹೇಳಿ ಏನು ಬರ್ದಲ್ಲ, ಅದು ರದ್ದಾಗಬೇಕು. ಅಂದ್ರೆ ಕೇವಲ ಹಿಂದಿಯಲ್ಲಿ ಮಾತ್ರ ವ್ಯವಹಾರಗಳು ನಡಿಬೇಕು ಅಂತ ಬರೆದ್ರು. ಎಲ್ಲಿ? ಆರ್ಟಿಕಲ್ 120 ಉಪಬಂಧ 1. ಅಂದ್ರೆ ಸಂವಿಧಾನ ಜಾರಿಗೆ ಬಂದ 15 ವರ್ಷಗಳ ತರುವಾಯ ಸಂಸತ್ತು ಕಾನೂನಿನ ಮೂಲಕ ಇಂಗ್ಲಿಷ್ ಅನ್ನ ಸಂಸತ್ತಿನ ಕಲಾಪಗಳಿಗೆ ಬಳಸಬೇಕು ಎಂಬ ಕಾನೂನನ್ನ ತರದೇ ಇದ್ರೆ ಹಿಂದಿಯನ್ನ ಮಾತ್ರ ಬಳಸಬೇಕು, ಅಥವಾ ಇಂಗ್ಲಿಷ್ ಎಂಬ ಪದ ರದ್ದಾಗ್ತೈತಿ ಅಂತ ಅವರು ಬರದಾರ ಆರ್ಟಿಕಲ್ 120 ಉಪಬಂಧ 2. ಅವಾಗ ಏನ್ ಮಾಡಿದ್ರು? ಸರ್ ರದ್ದಾತನ್ರಿ ಅಂತ ಕೇಳ್ರಿ. ಇಲ್ಲ, 1950ಕ್ಕೆ ಸಂವಿಧಾನ ಜಾರಿ ಆಯ್ತು, 1965ಕ್ಕೆ ಅದು ರದ್ದಾಗಬೇಕಾಗಿತ್ತು. ರದ್ದಾಯ್ತನ್ರಿ ಅಂತ ಕೇಳಿದ್ರೆ ಇಲ್ಲ. ಯಾಕೆ ರದ್ದಾಗ್ಲಿಲ್ಲ ಅಂದ್ರೆ ಸಂಸತ್ತು ಕಾನೂನು ತಗೊಂಡ್ಬಂತು. ಏನ್ ಕಾನೂನು ತಗೊಂಡ್ಬಂತು ನೋಡೋಣ. 1963ರಲ್ಲಿ ಸಂಸತ್ತು ಕಾನೂನು ತಗೊಂಡ್ಬಂತು, ಲ್ಯಾಂಗ್ವೇಜಸ್ ಆಕ್ಟ್ ಅಂತೇಳಿ. ಏನು? ಭಾಷೆಗಳ ಕಾಯ್ದೆ ಅಂತೇಳಿ ಒಂದು ಕಾಯ್ದೆಯನ್ನು ತಗೊಂಡ್ಬಂದು ಪ್ಯಾರಲಲ್ ಆಗಿ, ಯಾವುದಕ್ಕೆ ಪ್ಯಾರಲಲ್ ಆಗಿ? ಹಿಂದಿಗೆ ಸಮಾಂತರವಾಗಿ ಇಂಗ್ಲಿಷ್ ಅನ್ನ ಅನಿರ್ದಿಷ್ಟ ಅವಧಿಯವರೆಗೂ ಸಂಸತ್ತಿನಲ್ಲಿ ಬಳಕೆ ಮಾಡಬಹುದು. ಅನಿರ್ದಿಷ್ಟ ಅವಧಿ, ದೇರ್ ಇಸ್ ನೋ ಟೈಮ್ ಲಿಮಿಟ್. ನಿನಗೆ ಯಾವಾಗ ಇಲ್ಲಿ ಎಲ್ಲರೂ ಹಿಂದಿ ಒಳಗೆ ಮಾತನಾಡಕ್ ಶಕ್ತರ ಅದಾರು ಅಂತೇಳಿ ಗೊತ್ತಾಯ್ತು, ಅವಾಗ ನೀನು ಅದನ್ನು ಇಂಗ್ಲಿಷ್ ಅನ್ನ ತೆಗಿಬಹುದು. ಅಲ್ಲಿಯವರೆಗೂ ನೀನು ಹಿಂದಿಯ ಜೊತೆಗೆ ಇಂಗ್ಲಿಷ್ ಅನ್ನ ಆಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದಿ ಪಾರ್ಲಿಮೆಂಟ್ ಅಂತೇಳಿ ಯೂಸ್ ಮಾಡಬಹುದು. ಆರ್ಟಿಕಲ್ 1 ಕಾಯ್ದೆ, ಭಾಷೆಗಳ ಕಾಯ್ದೆ 1963ರಲ್ಲಿ ಅದನ್ನು ಬರೆದ್ರು. ಅವ್ರಿಗೆ ಬರೆಯಕ್ಕೆ ಪವರ್ ಕೊಟ್ಟಿರೋದು ಯಾವುದು? ಆರ್ಟಿಕಲ್ 120 ಉಪಬಂಧ 2. ಯಾಕೆ ಕೊಡ್ತೈತಿ? 15 ವರ್ಷಗಳ ನಂತರ ಸಂಸತ್ತು ಕಾನೂನಿನ ಮೂಲಕ ಅಂತ ಬರೀತಾರ ಅವರು. ಕಾನೂನಿನ ಮೂಲಕ ಇಂಗ್ಲಿಷ್ ಅನ್ನ ಉಳಿಸ್ಕೊಲಿಲ್ಲ ಅಂತಂದ್ರೆ ಇಂಗ್ಲಿಷ್ ರದ್ದಾಗಬೇಕು ಅಂತ. ಅವಾಗ ಅದಕ್ಕೆ ಕಾನೂನು ತಗೊಂಡ್ಬಂದ್ರು, ಭಾಷೆಗಳ ಕಾಯ್ದೆ ಅಂತ ಹೇಳಿ. ಅದಕ್ಕ ಏನ್ ಮಾಡಿದ್ರು ಅಂತಂದ್ರೆ ಬಲವನ್ನ ಕೊಟ್ಟರು, ಇಂಗ್ಲಿಷ್ ಅನ್ನ ಅನಿರ್ದಿಷ್ಟ ಅವಧಿವರೆಗೂ ನೀವು ಯೂಸ್ ಮಾಡಬಹುದು ಅಂತ. ಸರಿ, ಯಾಕೆ ಹಿಂಗ ಅಂತ ಕೇಳಿದ್ರೆ, ನಾವು ರಾಜ್ಯಗಳನ್ನ ರಚನೆ ಮಾಡಿರೋದು ಪ್ರತಿಶತ 90% ರಾಜ್ಯಗಳು ರಚನೆ ಆಗಿರೋದು ಭಾಷೆಗಳ ಆಧಾರದ ಮೇಲೆ. ಏನು? ನಾನು ಕನ್ನಡ ಮಾತಾಡ್ತೀನಿ, ಅವ ಮರಾಠಿ ಮಾತಾಡ್ತಾನೆ, ಮರಾಠಿಗೆ ಒಂದು ರಾಜ್ಯ ಕೊಡ್ರಿ, ಕನ್ನಡಕ್ಕೊಂದು ರಾಜ್ಯ ಕೊಡ್ರಿ. ಅವ ತೆಲುಗು ಮಾತಾಡ್ತಾನೆ, ಆಂಧ್ರಕ್ಕೊಂದು ರಾಜ್ಯ ಕೊಡ್ರಿ. ತಮಿಳು ಮಾತಾಡ್ತಾನೆ, ತಮಿಳಿಗೊಂದು ರಾಜ್ಯ ಕೊಡ್ರಿ. ಮಲಯಾಳಿ ಮಾತಾಡ್ತಾನೆ, ಕೇರಳದವರಿಗೊಂದು ರಾಜ್ಯ ಕೊಡ್ರಿ. ಈ ರೀತಿ ರಾಜ್ಯಗಳ ವಿಂಗಡಣೆ ಆಗಿರೋದು ಭಾಷೆಗಳ ಆಧಾರದ ಮೇಲೆ. ಹೌದಾ? ಅದನ್ನು ಭಾಷೆಗಳ ಆಧಾರದ ಮೇಲೆ ಎಲ್ಲ ರಾಜ್ಯಗಳು ವಿಂಗಡಣೆ ಆದಾಗ ನೀವು ಹಿಂದಿಯನ್ನ ಮಾತ್ರ ಹೇರ್ತೀರಿ ಅಂತಂದ್ರೆ ತಪ್ಪು. ಎಲ್ಲ ರಾಜ್ಯಗಳಲ್ಲಿ ಇಂಗ್ಲಿಷ್ ಆಸ್ ಅ ಮೀಡಿಯಂ ಅಂತೇಳಿ ನಾವು ಕಲಿಸ್ತೀವಿ. ದೇರ್ ಇಸ್ ನೋ ಸ್ಕೂಲ್ ಹಿಂದಿ ಆಸ್ ಅ ಮೀಡಿಯಂ. ಹಿಂದಿ ಭಾಷೆಯಲ್ಲಿ ನಾವು ನಿಮಗೆ ಸಾಲಿ ಕಲಿಸ್ತೀವಿ ಅಂತ ಕನ್ನಡದೊಳಗೆ ಎಲ್ಲಾದ್ರೂ ಹೇಳಾರ ಇಂಗ್ಲಿಷ್ ಮೀಡಿಯಂಗಳು ಸ್ಕೂಲ್ಗಳು ಸಿಗ್ತವೆ, ಕನ್ನಡ ಮೀಡಿಯಂ ಸ್ಕೂಲ್ ಸಿಗ್ತವೆ, ಸಾಕಷ್ಟು ಹೆಜ್ಜೆಗೆ ಒಂದಿದಾವೆ. ಆದ್ರೆ ಹಿಂದಿ ಮೀಡಿಯಂ ಸ್ಕೂಲ್ ಅನ್ನ ಎಲ್ಲಿಯಾದ್ರೂ ನೋಡಿರಿ ನೀವು? ಎಲ್ಲಾದ್ರೂ ನೋಡಿರಿ? ಇಲ್ಲ. ಯಾಕಂತಂದ್ರೆ ನಮಗೆ ಹಿಂದಿ ಅವಶ್ಯಕತೆ ಇಲ್ಲ, ನಮಗೆ ಕೊಳೆಮಿಲ್ಲ ಅಂತ ನಾವು ಅಂತೀವಿ. ಏನು? ಸಂವಿಧಾನ ನಮಗೆ ಅಧಿಕಾರ ಕೊಡ್ತೈತಿ, ನಿನ್ನ ಭಾಷೆಯನ್ನ ಆಯ್ಕೆ ಮಾಡುವ ಸ್ವತಂತ್ರತೆ ನಿನಗೈತಿ ಅಂತ.
ಅದಕ್ಕೆ ನಾನು ಇಂಗ್ಲಿಷ್ ಅನ್ನ ಆಸ್ ಅ ಮೀಡಿಯಂ ಆಗಿ ಬಳಸಕ್ಕೆ ಮಾಡ್ಕೋತೀನಿ, ಅದನ್ನ ಯಾಕೆ ರದ್ದು ಮಾಡ್ತೀರಿ ಅಂತ ಕೇಳಿದ್ರು. ಆವಾಗ ಕಾನೂನು ತಗೊಂಬಂದ್ರು 1963 ಕಾನೂನು ತಗೊಂಬಂದು ಏನ್ ಮಾಡಿದ್ರು ಅಂತಂದ್ರೆ ಎಷ್ಟು ದಿನ ಅದು ಯೂಸ್ ಮಾಡ್ರಿ, ನಿಮಗೆ ಯಾವಾಗ ಹಿಂದಿ ಬರ್ತೈತಿ ಅಂತ ಹೇಳಿ ನಮಗ ಅನಿಸ್ತೈತಿ ಅವಾಗ ನಾವು ಅದನ್ನ ತೆಗಿತೀವಿ ಅಂತ. ಅದಕ್ಕ ಪ್ರಮೋಷನ್ ಟು ಹಿಂದಿ ಲ್ಯಾಂಗ್ವೇಜ್ ಅಂತೇಳಿ ಒಂದು ಕಾನೂನು ಬರದೆ ಕಾಯ್ದೆ ಐತಿ ಸಂಸತ್ತಿನೊಳಗೆ, ಸಾರಿ ಸಂವಿಧಾನದೊಳಗೆ. ಏನಂತೇಳಿ ಹಿಂದಿ ಭಾಷೆಯ ಪ್ರಚಾರಕ್ಕಾಗಿ ಇಂತಿಷ್ಟು ಹಣವನ್ನ ಕೇಂದ್ರ ಸರ್ಕಾರ ಖರ್ಚು ಮಾಡಬೇಕು ಅಂತೇಳಿ. ಅದಕ್ಕೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಹಿಂದಿ ಪ್ರಚಾರ ಸಭಾಗಳು ಇದ್ದ ಇರ್ತಾವ. ಧಾರವಾಡದೊಳಗೂ ಐತಿ ಹಿಂದಿ ಪ್ರಚಾರ ಸಭಾ. ಅಂದ್ರೆ ಹಿಂದಿಯನ್ನ ಪ್ರಚಾರ ಮಾಡುವ ಸಲುವಾಗಿ ಕೆಲವೊಂದಿಷ್ಟು ಅಮೌಂಟ್ ಅನ್ನ ಪ್ರತಿ ವರ್ಷ ತೆಗೆದಿಡಬೇಕು. ಬಿಕಾಸ್ ಆಫ್ ವಾಟ್? ಯಾಕೆ ತೆಗೆದಿಡಬೇಕು? ಹಿಂದಿಯನ್ನ ಒನ್ ಆಫ್ ದಿ ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡಬೇಕಾಗೈತಿ ಅದರ ಸಂಬಂಧ ಅಂತ. ಇದೇ ಸಲುವಾಗಿನೇ ತಮಿಳುನಾಡಿನೊಳಗೂ ಕರ್ನಾಟಕದೊಳಗೂ ದಕ್ಷಿಣದ ರಾಜ್ಯಗಳಿಗೂ ಬೆಂಕಿ. ದಕ್ಷಿಣದ ರಾಜ್ಯಗಳು ತ್ರಿಭಾಷಾ ಸೂತ್ರವನ್ನು ಅಳವಡಿಸಿಕೊಂಡಿದ್ವು. ಕನ್ನಡ, ಹಿಂದಿ, ಇಂಗ್ಲಿಷ್ ಈ 3 ಭಾಷೆಗಳನ್ನ ನೀವು ಕಲಿಬೇಕು. ಆದ್ರೆ ಉತ್ತರದ ವ್ಯಕ್ತಿಗಳು 3 ಭಾಷೆಯನ್ನ ಕಲಿಯುವಂಗಿಲ್ಲ. ಏನು? ಹಿಂದಿ ಮತ್ತು ಇಂಗ್ಲಿಷ್ ಅಷ್ಟೇ ಕಲಿತ್ರೆ ಸಾಕವರು. ಬಿಕಾಸ್ ಆಫ್ ವಾಟ್? ಹಿಂದಿ ಅದಾಗ್ಲೇ ಅವರಿಗೆ ಬರೋ ಭಾಷೆ. ಈಗ ನಾವು ಹೊಸದಾಗಿ ಹಿಂದಿದವ್ರ ಜೊತೆ ವ್ಯವಹಾರ ಮಾಡಕ್ ನಾವು ಹಿಂದಿಯನ್ನ ಕಲಿಬೇಕಾಗಿರೋದು. ನಮಗ್ ಗೊತ್ತಿಲ್ಲದೆ ಇದ್ರು ನಾವು ಹಿಂದಿಯನ್ನ ಕಲ್ತೀವಿ. ಯಾರಾದ್ರೂ ಒಬ್ರು ರಾಜಸ್ಥಾನಿ ಅಂಗಡಿಗೆ ಹೋಗಿ ಅವ್ರ ಜೊತೆ ನೀವು ಕನ್ನಡದೊಳಗೆ ವ್ಯವಹಾರ ಮಾಡ್ತೀರ? ಇಲ್ಲ ಭಯ್ಯ ಏಕ್ ಪಾನಿಪುರಿ ದೇದೋ ಭಯ್ಯ ಕ್ಯಾ ಭಯ್ಯ. ನೀವು ನಿಮ್ಮದನ್ನ ಬಿಟ್ಟು ಮಾತಾಡಕತ್ತೀರಿ ಅಂತಂದ್ರೆ ಅವ್ರ ಜೊತೆ ನೀವ್ ಹೆಂಗ್ ಮಾತಾಡ್ತೀರಿ? ಅವ್ರಿಗೆ ಏನ್ ಅವಶ್ಯಕತೆ ಐತಿ? ನೀವು ಕನ್ನಡದೊಳಗೆ ಮಾತಾಡ್ರಿ ಅಂತೇಳಿ ನೀವೇ ಹಿಂದಿ ಒಳಗೆ ಮಾತಾಡಿದ್ರಿ ಅಂತಂದ್ರೆ ಅವ್ರು ಯಾಕೆ ಕನ್ನಡದೊಳಗೆ ಮಾತಾಡ್ಬೇಕಂತ ಇದನ್ ಬರ್ತೈತಿ, ಸಮಯ ಸಂದರ್ಭಗಳು ಬರ್ತವೆ. ಬ್ಯಾಂಕಿಗೆ ಹೋದ್ರಿ ಅಂತಂದ್ರೆ ಬ್ಯಾಂಕಿನವ್ರಿಗೆ ನಿಮಗೆ ಗೊತ್ತಿಲ್ಲದ ಭಾಷೆ ಒಳಗೆ ಅವ್ರು ಮಾತಾಡ್ತಿರ್ತಾರೆ. ಅವ್ರಿಗೆ ಗೊತ್ತಿಲ್ಲದ ಭಾಷೆ ಅವ್ರಿಗೆ ತಿಳಿಯುವ ಸಲುವಾಗಿ ನೀವು ನಿಮಗ್ ಗೊತ್ತಿಲ್ಲದ ಭಾಷೆಯನ್ನ ಅರ್ಧ ಮುರ್ಧ ಅದು ನೆನಪು ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ತಿರ್ತೀರಿ. ಅಯ್ಯೋ ಕತೆನ. ಇರ್ಲಿ, ಏನಾರ ಇರ್ಲಿ, ನಾವೇನಂತೀವಿ ಅಂತಂದ್ರ ನಿಮ್ಮತನವನ್ನ ಉಳಿಸ್ಕೋಬೇಕಾಗಿತ್ತು ಅಂತಂದ್ರ ನೀ ಇರ್ಬೇಕು. ನಮ್ಮಲ್ಲಿ ತ್ರಿಭಾಷಾ ಸೂತ್ರವನ್ನು ಅಳವಡಿಕೆ ಮಾಡ್ಕೊಂಡ್ರು. ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ ಅನ್ನ ಭಾಷೆಗಳನ್ನಾಗಿ ಕಲಿಸಬೇಕು, ಉಳಿದ ಸಬ್ಜೆಕ್ಟ್ ಗಳನ್ನ ಆಮೇಲೆ ಕಳಿಸ್ರಿ ಅಂತ. ಆದ್ರೆ ಉತ್ತರದ ಕಡೆ ಹೋದ್ರಿ ಅಂತಂದ್ರೆ, ಭಾರತದ ಉತ್ತರ ಭಾಗಕ್ಕೆ ಹೋದ್ರಿ ಅಂತಂದ್ರೆ ಅಲ್ಲಿ ತ್ರಿಭಾಷಾ ಸೂತ್ರ ಇಲ್ಲ, 2 ಭಾಷೆಗಳು. ಅವ್ರಿಗೆ ಹೇಳ್ಬೇಕಾಗಿತ್ತು ನೀನ್ ಕನ್ನಡ ಕಲಿ, ನೀನ್ ತಮಿಳು ಕಲಿ, ನೀನ್ ಇಂಗ್ಲಿಷ್ ಕಲಿ ಅಂತೇಳಿ. ಅವ್ರ 2 ಭಾಷೆಗಳ ಸೂತ್ರವನ್ನು ಅಳವಡಿಸ್ಕೋಬೇಕಾಗಿತ್ತು. ದಕ್ಷಿಣದ 4 ರಾಜ್ಯಗಳು ಕರ್ನಾಟಕ, ಕನ್ನಡ, ತೆಲುಗು, ತಮಿಳು, ಮಲಯಾಳಿ ಇವು 4 ಕಲಿಬೇಕು ಅವ್ರ. ನಾವ್ ಹಿಂದಿ ಒಂದ್ ಕಲಿತ್ರೆ ಸಾಕ, ಈ 4 ಕಲಿಬೇಕು ಅವ್ರು. ಈ ರೀತಿ ಪ್ರೆಷರ್ ಬಂತು. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಬೇಡ ತಡಿ ಇದನ್ನ ಅಂತೇಳಿ 1963 ಒಂದು ಭಾಷೆಗಳ ಕಾಯ್ದೆ ಅಂತ ಒಂದು ಕಾಯ್ದೆಯನ್ನು ತಗೊಂಡ್ರು. ಕಾಯ್ದೆ ಆಧಾರದ ಮೇಲೆ ಏನ್ ಮಾಡಿದ್ರು ಅಂತಂದ್ರೆ ಅನಿರ್ದಿಷ್ಟ ಅವಧಿಯವರೆಗೂ ನೀವು ಈ ಹಿಂದಿಯ ಜೊತೆಗೆ ಇಂಗ್ಲಿಷ್ ಅನ್ನು ಕೂಡ ಭಾಷೆಯನ್ನಾಗಿ ಬಳಕೆ ಮಾಡ್ರಿ ಅಂತೇಳಿ ಪರ್ಮಿಷನ್ ಅನ್ನ ಕೊಟ್ರು. ಇದು ನಮಗೆ ಗೊತ್ತಿರಬೇಕು, ಹೌದಾ? ಇದು ಆರ್ಟಿಕಲ್ 120ರಲ್ಲಿ ಭಾಷೆಗಳ ಬಗ್ಗೆ, ಯಾವ ಭಾಷೆಯನ್ನು ಸಂಸತ್ತಿನಲ್ಲಿ ಬಳಸಬೇಕು, ಯಾವ ಭಾಷೆಗೆ ಸಂಸತ್ತಿನಲ್ಲಿ ಕಾನೂನುಗಳು ಪಾಸ್ ಆಗ್ತವೆ, ಇವೆಲ್ಲ ನಮಗೆ ಗೊತ್ತಾಯ್ತು. ಈಗ ಕೆಲವೊಂದಿಷ್ಟು ಕ್ವಶನ್ ಗಳನ್ನ ನೋಡೋಣ, ಆಮೇಲೆ ಈ ಕ್ಲಾಸ್ ಅನ್ನ ಮುಗಿಸೋಣ. ಹೌದಾ? ಈ ಕ್ವಶನ್ ನೋಡೋಣ. ಕ್ವಶನ್ 1 ಏನ್ ಹೇಳ್ತೈತಿ? ಭಾರತದ ಸಂವಿಧಾನದ ಯಾವ ಅವಧಿಯು ಸಂಸತ್ತಿನಲ್ಲಿ ಬಳಸಬೇಕಾದ ಭಾಷೆಗೆ ಸಂಬಂಧಿಸಿದೆ ಅಂತ. ಆರ್ಟಿಕಲ್ 118 ಅಂತ ಕೇಳ್ತಾರೆ. ಆರ್ಟಿಕಲ್ 118 ಅಲ್ಲ, ರೂಲ್ಸ್ ಆಫ್ ಪ್ರೊಸೀಜರ್ ಬಗ್ಗೆ ಹೇಳ್ತೈತಿ. ರೂಲ್ಸ್ ಆಫ್ ಪ್ರೊಸೀಜರ್ ಏನು? ಸಂಸತ್ತು ಯಾವ ರೂಲ್ಸ್ ಗಳನ್ನ ಮಾಡ್ಕೊಂಡು ತನ್ನ ಕಾರ್ಯಕಲಾಪಗಳನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಆರ್ಟಿಕಲ್ 118 ಹೇಳ್ತೈತಿ. ಆರ್ಟಿಕಲ್ 123 ಕೇಳಿದ್ರೆ ಇಲ್ಲ, ಇದೇನ್ ಹೇಳ್ತೈತಿ ಅಂತಂದ್ರೆ ಆರ್ಡಿನೆನ್ಸ್ ಗಳ ಬಗ್ಗೆ ಹೇಳ್ತೈತಿ, ಸುಗ್ರೀವಾಜ್ಞೆಗಳು. ಯಾವ್ದು? ಆರ್ಟಿಕಲ್ 123 ಸುಗ್ರೀವಾಜ್ಞೆಗಳ ಬಗ್ಗೆ ಹೇಳ್ತೈತಿ. ಆರ್ಟಿಕಲ್ 130 ಕೇಳಿದ್ರೆ ಇಲ್ಲ, ಇದು ಸುಪ್ರೀಂ ಕೋರ್ಟ್ ನಲ್ಲಿ ಎಷ್ಟು ಸೀಟ್ಗಳು ಇರಬೇಕು ಅನ್ನೋದು, ಸುಪ್ರೀಂ ಕೋರ್ಟ್ ನಲ್ಲಿ ಕಲಾಪಕ್ಕಾಗಿ ಎಷ್ಟು ಸೀಟ್ಗಳು ಇರಬೇಕು, ಸುಪ್ರೀಂ ಕೋರ್ಟ್ ನಲ್ಲಿ ಎಷ್ಟು ಸೀಟ್ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೈತಿ. ಇನ್ನು ಉಳಿದದ್ದು ಯಾವುದು ಅಂದ್ರೆ ಆರ್ಟಿಕಲ್ 120, ಅದನ್ನ ಈಗಾಗಲೇ ಡಿಸ್ಕಷನ್ ಮಾಡಿವಿ. ಏನು? ಭಾಷೆಗಳ ಬಳಸುವ ಬಗ್ಗೆ ಯಾವ್ದು ಹೇಳ್ತೈತಿ ಅಂತಂದ್ರೆ ಆರ್ಟಿಕಲ್ 120 ಭಾಷೆಗಳ ಬಗ್ಗೆ ಹೇಳ್ತೈತಿ. ಇದು ಗೊತ್ತಿರಬೇಕು, ಬಾರಿ ಇಂಪಾರ್ಟೆಂಟ್. ಇನ್ನು ಪ್ರಶ್ನೆ ನಂಬರ್ 2 ಏನ್ ಹೇಳ್ತೈತಿ ಅಂತಂದ್ರೆ ಸಂವಿಧಾನದ 120ನೇ ವಿಧಿಯ ಪ್ರಕಾರ ಸಂಸತ್ತಿನಲ್ಲಿ ಕಲಾಪಗಳನ್ನು ನಡೆಸಲು ಬಳಸಲಾಗುವ ಅಧಿಕೃತ ಭಾಷೆಗಳು ಅಂತೇಳಿ ಕೇಳ್ತಾರೆ. ಅಧಿಕೃತ ಭಾಷೆಗಳು ಅಂತಂದ್ರೆ ನಾವು ಪಟ್ನ ಏನ್ ಮಾಡ್ತೀವಿ ಅಂತಂದ್ರೆ ಶೆಡ್ಯೂಲ್ ನಂಬರ್ 8 ಒಳಗೆ ಏನ್ ಬರ್ದಾರ ಅಂದ್ರೆ ಭಾಷೆಗಳ ಬಗ್ಗೆ ಬರ್ದಾರ, 22 ಭಾಷೆಗಳ ಬಗ್ಗೆ. ಅದ್ರ ಬಗ್ಗೆ ಗಮನ ಹೋಗಿಬಿಡ್ತೈತಿ. ಏನು? ಪಟ್ನ ಇದೊಂದು ಟಿಕ್ ಹಾಕಿ ಬಂದ್ಬಿಡ್ತೀವಿ. ಅಲ್ಲ, ಅಧಿಕೃತವಾಗಿ ಭಾರತದ ಸಂಸತ್ತಿನಲ್ಲಿ ಮಾತನಾಡಲು ಅಥವಾ ವ್ಯವಹಾರ ಮಾಡಲು ಕೇವಲ 2 ಭಾಷೆಗಳಲ್ಲಿ ಅನುಮತಿ ಕೊಟ್ಟೈತಿ. ಅದ್ಯಾವುದು ಅಂತಂದ್ರೆ ಹಿಂದಿ ಮತ್ತು ಇಂಗ್ಲಿಷ್. ಕೇವಲ ಹಿಂದಿ ಮಾತ್ರ ಅಂತ ಕೇಳಿದ್ರೆ ಇಲ್ಲ, ಕೇವಲ ಇಂಗ್ಲಿಷ್ ಮಾತ್ರ ಅಂತ ಕೇಳಿದ್ರೆ ಇಲ್ಲ, ಇವೆರಡೂ ಕೂಡಿದಾಗ ಮಾತ್ರ ಆಕೈತಿ. ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಮಾತ್ರ ಅಂತ ಹೇಳಿ ಬರೆದ್ರೂ ತಪ್ಪು. ಯಾಕಂತಂದ್ರೆ ಪರ್ಮಿಷನ್ ತಗೊಂಡು ನೀವು ಸಂಸದರು ಸ್ಪೀಕರ್ ಅಥವಾ ಅಧ್ಯಕ್ಷರ ಪರ್ಮಿಷನ್ ತಗೊಂಡು ತಮ್ಮ ಮಾತೃಭಾಷೆಯಲ್ಲಿ ಮಾತನಾಡಬಹುದು ಅನ್ನೋದು ಪ್ರೊವೈಡೆಡ್ ನಲ್ಲಿ ಬರ್ತಾರೆ. ಅದು ಗೊತ್ತಿರಬೇಕು. ಇಲ್ಲಿ ಮಾತ್ರ ಅಂತ ಬರೆದ್ರಿ ಅಂದ್ರೆ ಇದು ತಪ್ಪನೆ. ಹಿಂದಿ ಮತ್ತು ಇಂಗ್ಲಿಷ್ ಮಾತ್ರ ಅಂತ ಬರೆದ್ರೆ ಅದು ತಪ್ಪನೆ. ಯಾಕಂದ್ರೆ ಕರ್ನಾಟಕದವರು ಹಿಂದಿ ಮತ್ತು ಇಂಗ್ಲಿಷ್ ಬರಲಾರದವರು ಮಾತನಾಡದೆ ಅಲ್ಲೇ ಸುಮ್ಮನೆ ಕೂತು ಬರಕ್ಕೆ ಆಯ್ಕೆ ಮಾಡಿಕೊಟ್ಟು ಕಳಿಸಿರ್ತೀವಿ. ಇಲ್ಲಲ್ಲ, ಅವರು ಕೂಡ ಮಾತನಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರ್ತೈತಿ, ಗೊತ್ತಿರಬೇಕು. ಯಾವುದು? ಹಿಂದಿ ಮತ್ತು ಇಂಗ್ಲಿಷ್ ಅನ್ನ ಅಧಿಕೃತ ಭಾಷೆಯಾಗಿ ಬಳಕೆ ಮಾಡ್ತಾರೆ. ಮತ್ತೆ ಬೇರೆ ಯಾವ್ದು ಭಾಷೆಯನ್ನು ಬಳಕೆ ಮಾಡುವಂತಿಲ್ಲ ಅಂತ ಕೇಳಿದ್ರೆ ಇಲ್ಲ, ಅದು ತಪ್ಪು. ಯಾಕಂತಂದ್ರೆ ಸಂಸದರು
ಅಧ್ಯಕ್ಷರ ಅಥವಾ ಸ್ಪೀಕರ್ ಅವರ ಪರ್ಮಿಷನ್ ತಗೊಂಡು ತಮ್ಮ ಮಾತೃಭಾಷೆಯಲ್ಲಿ ಮಾತನಾಡಬಹುದು, ಅದು ಗೊತ್ತಿರಬೇಕು. ಸಂಸತ್ತಿನಲ್ಲಿ ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಸರಿಯಾಗಿ ಮಾತನಾಡಲು ಸಾಧ್ಯವಾಗದ ಸದಸ್ಯರಿಗೆ ತಮ್ಮ ಮಾತೃಭಾಷೆಯಲ್ಲಿ ಮಾತನಾಡಲು ಯಾರು ಅನುಮತಿ ನೀಡಬಹುದು? ವಿತ್ ಹೂ ಈಸ್ ಗಿವನ್ ದಿ ಪರ್ಮಿಷನ್ ಟು ಟಾಕ್ ಇನ್ ಯುವರ್ ಮದರ್ ಲ್ಯಾಂಗ್ವೇಜ್? ಯಾರು ಪರ್ಮಿಷನ್ ಕೊಡ್ತಾರೋ ಅಂತ ಕೇಳಕತ್ತಾರೆ. ಆರ್ಟಿಕಲ್ 120 ಉಪಬಂಧ 1 ಪ್ರೊವೈಡೆಡ್ ನಲ್ಲಿ ಬರೆದರೆ ಏನು ಅಂತಂದ್ರೆ, ಆಯಾ ಸದನದ ಅಧ್ಯಕ್ಷರುಗಳು, ಲೋಕಸಭೆಯಲ್ಲಿ ಸ್ಪೀಕರ್, ರಾಜ್ಯಸಭೆಯಲ್ಲಿ ಅದರ ಅಧ್ಯಕ್ಷರು, ಇದು ರಾಜ್ಯಸಭೆಯ ಅಧ್ಯಕ್ಷರು ಅಂತೇಳಿ ಆಗ್ಬೇಕು. ಇವರು ಪರ್ಮಿಷನ್ ಅನ್ನ ಕೊಡ್ತಾರೆ. ಅವ್ರ ಪರ್ಮಿಷನ್ ಅನ್ನ ತಗೊಂಡು ನೀವು ನಿಮ್ಮ ಮಾತೃಭಾಷೆಯಲ್ಲಿ ಮಾತಾಡುವಂತೇಳಿ ಆರ್ಟಿಕಲ್ 120 ಉಪಬಂಧ 1 ಪ್ರೊವೈಡೆಡ್ ಹೇಳ್ತೈತಿ. ಹೌದಾ? ರಾಷ್ಟ್ರಪತಿಯವರು ಪರ್ಮಿಷನ್ ಕೊಡ್ತಾರೋ ಅಂತಂದ್ರೆ ರಾಷ್ಟ್ರಪತಿಗೂ ಸದನದ ಕಲಾಪಗಳಿಗೂ ಸಂಬಂಧನೇ ಇಲ್ಲ. ಪ್ರಧಾನಮಂತ್ರಿ ಪರ್ಮಿಷನ್ ಕೊಡ್ತಾರೋ ಅಂತಂದ್ರೆ ಪ್ರಧಾನಮಂತ್ರಿ ಅವನ ಕೆಲಸನೇ ಬೇರೆ, ಅವಂಗ ಇದಕ್ಕೆ ಸಂಬಂಧನೇ ಇಲ್ಲ. ಇನ್ನು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಕೊಡ್ತಾರೆ ಅಂತ ಕೇಳಿದ್ರೆ, ಇಲ್ಲ ಸರ್ ಪೆಟಿಷನ್ ಹಾಕ್ಬೇಕು ಸುಪ್ರೀಂ ಕೋರ್ಟ್ನಾಗ, ಸಾಹೇಬ್ರೆ ನನಗೆ ಇಂಗ್ಲಿಷ್ ಅಥವಾ ಹಿಂದಿ ಸರಿಯಾಗಿ ಬರಂಗಿಲ್ಲ, ಇವರು ಹಿಂದಿ ಇಂಗ್ಲಿಷ್ ನ ಮಾತಾಡಕತ್ತಾರ, ಅದರ ಸಂಬಂಧ ನೀವು ಒಂದು ಆರ್ಡರ್ ಮಾಡಿ ನಾನು ಮಾತೃಭಾಷೆಯಲ್ಲಿ ಮಾತಾಡ್ತೀನಿ ಅಂತ ಸುಪ್ರೀಂ ಕೋರ್ಟ್ ಏನಾದ್ರು ಹೋಗಕ್ಕೆ ಬರುತ್ತೆ ಅಂತ ಕೇಳಿದ್ರೆ, ಇಲ್ಲ, ಕಾರ್ಯಕಲಾಪಗಳಲ್ಲಿ ಸುಪ್ರೀಂ ಕೋರ್ಟ್ ಭಾಗವಹಿಸುವಂತೇನೆ ಇಲ್ಲ, ಗೊತ್ತಿರಬೇಕು. ಮುಂದೆ ಬರ್ತೈತೆ ಅದು ಹೇಳ್ತೀನಿ. ಸುಪ್ರೀಂ ಕೋರ್ಟ್ ಸಂಸತ್ತಿನಲ್ಲಿ ನಡೀತಕ್ಕಂಥ ಕಾರ್ಯಕಲಾಪಗಳ ಬಗ್ಗೆ ಚರ್ಚೆ ಮಾಡುವಂತಿಲ್ಲ, ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಮಾಡುವಂತಿಲ್ಲ, ಅದು ಗೊತ್ತಿರಬೇಕು. ಕಾರ್ಯಕಲಾಪಗಳ ಬಗ್ಗೆ ಕೇಸ್ ಮಾಡುವಂತಿಲ್ಲ. ಆದ್ರೆ ಸಂಸದನ ಮೇಲೆ ನೀವು ಕೇಸ್ ಮಾಡಬಹುದು, ಕಾರ್ಯಕಲಾಪಗಳ ಬಗ್ಗೆ ಕೇಸ್ ಮಾಡುವಂತಿಲ್ಲ. ಸರ ಒಂದು ಮಾತಾಡೋ ಟರ್ಮ ಇರ್ಲಿಲ್ರಿ, ಅವ್ ಎದ್ದು ಮಾತಾಡಕತ್ತಾನ, ಅವ್ ಎದ್ದು ಕಾಗದ ತೂರಾಡಕತ್ತಾನ, ಅಲ್ಲಿ ಹೋಗಿ ಏನು ಬಾವಿಗೆ ಇಳಿದು ಧರಣಿ ಮಾಡಕತ್ತಾನ, ಅವಂಗ ನೀವು ಸ್ಟ್ರಿಕ್ಟ್ ಆಗಿ ಪ್ರೊಹಿಬಿಷನ್ ಆರ್ಡರ್ನ ಇಶ್ಯೂ ಮಾಡ್ರಿ, ಅಲ್ಲ ಇಂಜೆಕ್ಷನ್ ಆರ್ಡರ್ನ ಇಶ್ಯೂ ಮಾಡ್ರಿ ಅಂತ ಹೇಳಿ ಕೇಳಕ್ ಬರೋದಿಲ್ಲ. ಯು ಕೆನಾಟ್ ಗೋ ಟು ದಿ ಕೋರ್ಟ್. ಹೌದಾ? ಇವರಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ಇನ್ನು ಉಳಿದವರು ಯಾರು ಅಂತಂದ್ರೆ ರಾಜ್ಯಸಭೆಯ ಅಧ್ಯಕ್ಷರು ಮತ್ತು ಲೋಕಸಭೆ ಸ್ಪೀಕರ್, ಇವರಿಬ್ಬರು ಪರ್ಮಿಷನ್ ಅನ್ನು ತಗೊಂಡು ನೀವೇನ್ ಮಾಡಬೇಕು ಅಂತಂದ್ರೆ ಸಂಸತ್ತಿನಲ್ಲಿ ನಿಮ್ಮ ಮಾತೃಭಾಷೆಯಲ್ಲಿ ಮಾತನಾಡಬಹುದು. ಸರ್ ಇವರಿಬ್ರು ಇರ್ಲಿಲ್ಲ ಅಂದ್ರೆ ಹೆಂಗ್ರಿ ಅಂತ ಕೇಳಬಹುದು ನೀವು. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಯಾರು ಅವ್ರು ಇರ್ಲಿಲ್ಲ ಅಂತಂದ್ರೆ ಯಾರು ಆ ಪೀಠದಲ್ಲಿ ಕುಳಿತು ಕಾರ್ಯಕಲಾಪಗಳನ್ನು ನಡೆಸ್ತಿರ್ತಾರಲ್ಲ ಅವ್ರು ಪರ್ಮಿಷನ್ ಅನ್ನ ತಗೋಬೇಕು, ಅದು ಗೊತ್ತಿರಬೇಕು. ಅವರ ಪೀಠದಲ್ಲಿ ಕುಳಿತು ಕೆಲಸ ಮಾಡೋರು ಡೆಪ್ಯೂಟಿ ಸ್ಪೀಕರ್ ಆಗಿರ್ಬೋದು, ವೈಸ್ ಚೇರ್ಮನ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಯಾರ ಆಗಿರ್ಬೋದು, ಅವ್ರ ಪರ್ಮಿಷನ್ ಅನ್ನ ತಗೋಬೇಕಷ್ಟೇ. ಅಂದ್ರೆ ಪೀಠದ ಪರ್ಮಿಷನ್ ಅನ್ನ ತಗೊಂಡು ನೀನು ಮಾತನಾಡಬೇಕು ಅಷ್ಟೇ, ಇದು ಗೊತ್ತಿರಬೇಕು. ಇನ್ನ ಕೊನೆಯದಾಗಿ ಇನ್ನೊಂದು ಕ್ವಶನ್ ಐತಿ, ಅದೊಂದು ನೋಡೋಣ. ಭಾರತ ಸಂವಿಧಾನದ ವಿಧಿ 120 ಪ್ರಕಾರ ಸಂಸತ್ತಿನಲ್ಲಿ ಯಾವುದೇ ಕಾನೂನು ಮಾಡದ ಹೊರತು ಇಂಗ್ಲಿಷ್ ಭಾಷೆಯ ಬಳಕೆಯು ಸಂವಿಧಾನದ ಜಾರಿಗೆ ಬಂದ ಎಷ್ಟು ವರ್ಷಗಳ ನಂತರ ಕೊನೆಗೊಳ್ಳುತ್ತದೆ ಎಂದು ಆರಂಭದಲ್ಲಿ ನಿರ್ಧರಿಸಲಾಗಿತ್ತು? ಆರ್ಟಿಕಲ್ 120 ಉಪಬಂಧ 2 ಬಗ್ಗೆ ಮಾತಾಡಕತ್ತೈತಿ ಈ ಕ್ವಶನ್. ಏನು ಸಂವಿಧಾನ ಏನ್ ಹೇಳಕತ್ತಿತ್ತು ಅಂತಂದ್ರ, ಜಾರಿಗೆ ಬಂದ 15 ವರ್ಷಗಳಲ್ಲಿ ಸಂಸತ್ತು ಏನಾದ್ರೂ ಕಾನೂನು ಮಾಡದೆ ಇಂಗ್ಲಿಷ್ ಅನ್ನು ಉಳಿಸಿಕೊಳ್ಳಲಿಲ್ಲ ಅಂತಂದ್ರೆ ಇಂಗ್ಲಿಷ್ 15 ವರ್ಷಗಳ ನಂತರ ಟರ್ಮಿನೇಟ್ ಆಗಬೇಕು, ಬಂದ್ ಆಗಬೇಕು ಅಂತೇಳಿ ಬರ್ದಿತ್ತು. ಹೌದಾ? 10 ವರ್ಷ ಅನ್ನತ್ತೆ ಕೇಳಿದ್ರೆ ಇಲ್ಲ, 20 ವರ್ಷ ಅನ್ನತ್ತೆ ಕೇಳಿದ್ರೆ ಇಲ್ಲ, 25 ವರ್ಷ ಅನ್ನತ್ತೆ ಕೇಳಿದ್ರೆ ಇಲ್ಲ, ಉಳಿದಿರೋದು ಯಾವುದು? 15 ವರ್ಷ. ಆಮೇಲೆ ದೇಶ 12 ವರ್ಷ ಆದ್ರೆ ಆಡಲ್ಲ, ಅದು 12 ವರ್ಷ, ಇವ್ರದ್ದು 15 ವರ್ಷ. ಇಲ್ಲಿ ದ್ವೇಷದ ಬಗ್ಗೆ ಅಲ್ಲ, ಇದು ಇರ್ಲಿ, ಭಾಷೆಯನ್ನು ಉಳಿಸಿಕೊಳ್ಳೋದ್ರ ಬಗ್ಗೆ. ಯಾವ ಭಾಷೆನ? ಇಂಗ್ಲಿಷ್ ಭಾಷೆ. ಅದು ಹೆಂಗ್ ನೋಡ್ರೆ, ನಮ್ಮ ದೇಶದ ಭಾಷೆನೇ ಅಲ್ಲ ಅದು, ಆ ಭಾಷೆ ಉಳಿಸಿಕೊಳ್ಳಕ್ ನಾವು ಒಂದು ಕಾನೂನು ತಗೊಂಡ್ಬರ್ತೀವಿ. ಇರ್ಲಿ, ವಿಪರ್ಯಾಸ ಮತ್ತೆ ಇನ್ನೇನ್ ಮಾಡೋದ. ಅಡಿಲ್ಲ ಸರ್ ಈ ಭಾಷೆಗಳ ಬಗ್ಗೆ ಯಾಕ್ರಿ ಸರ್ ಇಷ್ಟು ಕನ್ಫ್ಯೂಷನ್? 120 ಭಾಷೆ ಇರ್ಲಿಲ್ಲ ಅಂತಂದ್ರೆ, ಸರಿ, ಆರ್ಟಿಕಲ್ 120 ಇರ್ಲಿಲ್ಲ ಅಂದ್ರೆ ಏನು ಪರಿಸ್ಥಿತಿ ಆಗ್ತಿತ್ತು ಸರ್? ಒಂದ್ಸಲ ವಿಚಾರ ಮಾಡ್ರಿ. ದೇರ್ ಇಸ್ ನೋ ಪ್ರೊವಿಷನ್ ಆರ್ಟಿಕಲ್ 120 ಎಟ್ ಆಲ್ ಇನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಇತ್ತು ಅಂತಂದ್ರೆ ಏನಾಕಿತ್ತು? ನಾನು ಕರ್ನಾಟಕದಾಗ ಹೋಗಿ ಕನ್ನಡದಾಗ ಮಾತಾಡ್ತೀನಿ, ಅವ್ನು ಮಲಯಾಳದಾಗ ಮಾತಾಡ್ತಾನೆ, ಅವ್ನು ತಮಿಳದಾಗ ಮಾತಾಡ್ತಾನೆ, ತೆಲುಗುದಾಗ ಮಾತಾಡ್ತಾನೆ, ಮರಾಠಿದೊಳಗೆ ಮಾತಾಡ್ತಾರೆ, ಪಂಜಾಬಿ ಒಳಗ, ಕಾಶ್ಮೀರಿ ಡೊಂಗ್ರಿ ಯಾವ ಭಾಷೆ ಒಳಗ. ಇನ್ನು ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ? ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಹಿಂದಿ ಆಸ್ ಅ ಯುನಿಟಿ ಭಾಷೆ, ಹಿಂದಿ ದೇಶವನ್ನ ಏಕೀಕೃತವಾಗಿ ಇಟ್ಕೊಳಕ್, ಸಮಗ್ರತೆಯಾಗಿ ಇಟ್ಕೊಳಕ್ ಈ ಭಾಷೆಯನ್ನ ಬಳಕೆ ಮಾಡ್ಕೋರಿ ಅಂತ ಹೇಳಿ ಬರೆದ್ರು. ಜೊತೆಗೆ ವಿವಿಧತೆಯನ್ನ ಕೆಡ್ಸಾಕ್ ಹೋಗ್ಬೇಡ್ರಿ, ಪ್ಲೂರಾಲಿಟಿಯನ್ನ ಕೆಡ್ಸಾಕ್ ಹೋಗ್ಬೇಡ್ರಿ, ಡೈವರ್ಸಿಟಿಯನ್ನ ಕೆಡ್ಸಾಕ್ ಹೋಗ್ಬೇಡ್ರಿ, ಅದಕ್ಕೆ ಅವ್ರ ಮಾತೃಭಾಷೆಯಲ್ಲಿ ಮಾತನಾಡಕ್ ಅವರಿಗೂ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಈ ಭಾಷೆಗಳು ಆರ್ಟಿಕಲ್ 120 ಸಪೋರ್ಟ್ ಮಾಡ್ತೈತಿ. ಇದು 2 ರೀತಿ ಸಪೋರ್ಟ್ ಮಾಡ್ತೈತಿ. ಹಿಂದಿಯನ್ನ ಪ್ರಮೋಟ್ ಮಾಡಕ್ಕೂ ಸಪೋರ್ಟ್ ಮಾಡ್ತೈತಿ, ರೀಜನಲ್ ಲ್ಯಾಂಗ್ವೇಜ್ ಗಳನ್ನ ಪ್ರಮೋಟ್ ಮಾಡಕ್ಕೂ ಸಪೋರ್ಟ್ ಮಾಡ್ತೈತಿ. ಆರ್ಟಿಕಲ್ 120 ನೆನಪಿರ್ಬೇಕಿದೆ. ಏನ್ ಮಾಡ್ತೈತಿ? ಒಂದು ಸ್ವಿಪ್ನಾಗ ಏನ್ ಹೇಳ್ತೈತಿ ಅಂದ್ರೆ, ಹಿಂದಿ ಮತ್ತು ಇಂಗ್ಲಿಷ್ ಅನ್ನ ನೀನು ಸಂಸತ್ನಲ್ಲಿ ಮಾತನಾಡಬೇಕು ಅಂತ ಹೇಳ್ತೈತಿ. ಇನ್ನೊಂದು ಸ್ವಿಪ್ನಾಗ ಏನ್ ಹೇಳ್ತೈತಿ ಅಂತಂದ್ರ, ಇಲ್ಲ ನೀವು ಪರ್ಮಿಷನ್ ತಗೊಂಡು ಮಾತಾಡ್ರಿ ಅಂತ, ನಿಮ್ಮ ಮಾತೃಭಾಷೆಯಲ್ಲಿ ಮಾತಾಡ್ರಿ, ಏನೂ ತೊಂದರೆ ಇಲ್ಲ ಅಂತ ಒಂದು ಸ್ವಿಪ್ನಾಗ ಹೇಳ್ತೈತಿ. ಅಂದ್ರ ಎರಡಕ್ಕೂ ಪ್ರಮೋಷನ್ ಮಾಡತೈತಿ. ನಾನು ಒಬ್ಬರನ್ನ ಎತ್ತಿಡಿಯಂಗಿಲ್ಲ, ಅವ ಹೆಚ್ಚು ಇವ ಕಡಿಮೆ ಎತ್ತಿಡಿಯಂಗಿಲ್ಲ. ನಾನು ಏನ್ ಮಾಡ್ತೀನಿ ಅಂದ್ರೆ ಇಬ್ಬರನ್ನು ಪ್ರಮೋಟ್ ಮಾಡ್ತೀನಿ, ನೀವಿಬ್ರು ಮಾತನಾಡಬಹುದು. ಆರ್ಟಿಕಲ್ 120 ಹಿಂದಿ ಬಗ್ಗೆ ಯಾಕೆ ಪ್ರಮೋಟ್ ಮಾಡ್ತೈತಿ ಅಂದ್ರೆ, ಹಿಂದಿ ದೇಶವನ್ನ ಏಕೀಕರಣ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಸ್ವತಂತ್ರ ಹೋರಾಟದಲ್ಲಿ ಮೋಸ್ಟ್ ಆಫ್ ದಿ ಕೇಸ್ ಹಿಂದಿಯನ್ನ ಬಳಕೆ ಮಾಡ್ತಿದ್ರು ಎಲ್ಲಾ ನಾಯಕರು. ದಕ್ಷಿಣದ ನಾಯಕರು ಕೂಡ, ಉತ್ತರದ ನಾಯಕರು ಕೂಡ ತಮ್ಮ ಕಮ್ಯುನಿಕೇಶನ್ ಗಳಿಗಾಗಿ ಏನ್ ಮಾಡ್ತಿದ್ರು ಅಂತಂದ್ರೆ ಹಿಂದಿಯನ್ನ ಬಳಕೆ ಮಾಡ್ತಿದ್ರು. ಜೊತೆಗೆ
ಇಂಗ್ಲಿಷ್ ಅನ್ನು ಕೂಡ ಬಳಕೆ ಮಾಡ್ಕೊತಿದ್ರು. ಹಿಂಗಾಗಿ ಏನ್ ಮಾಡೋದು ಅಂತಂದ್ರೆ ಇವೆರಡು ಸ್ಥಾನಗಳು, ಇವೆರಡು ಭಾಷೆಗಳು ಸಂವಿಧಾನದಲ್ಲಿ ಸ್ಥಾನವನ್ನು ಪಡ್ಕೊಂಡು, ಆದ್ರೆ ಇದೇ ನಾಯಕರೇ ಕಂಟಿನ್ಯೂ ಆಗಿ ಇರ್ತಾರೋ ಅಂತೇಳಿ, ಶಾಶ್ವತವಾಗಿ ಇರ್ತಾರೋ ಅಂತೇಳಿ ಅವರು ಗ್ಯಾರಂಟಿ ಇಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಒಂದು ಪ್ರೊವೈಡೆಡ್ ಅನ್ನ ಬರೆದ್ರು. ಇಲ್ಲ ಅದು ಭಾಷೆ ಸ್ವಲ್ಪ ಸಮಸ್ಯೆ ಆಗ್ತೈತಿ, ಅದಕ್ಕೆ ಏನ್ ಮಾಡೋಣ ಅಂತಂದ್ರೆ ಅವರವರ ಮಾತೃಭಾಷೆಯಲ್ಲಿ ಮಾತನಾಡಕ್ಕೆ ಅವ್ರಿಗೆ ಪರ್ಮಿಷನ್ ಕೊಡೋಣ ಅಂತೇಳಿ ಅವ್ರಿಗೆ ಪರ್ಮಿಷನ್ ಅನ್ನ ಕೊಟ್ಟರು. ಇದು ನಮಗೆ ಗೊತ್ತಿರಬೇಕು. ಹೌದಾ? ಆರ್ಟಿಕಲ್ 120 ಹಿಂದಿ ಭಾಷೆಯನ್ನು ಪ್ರಮೋಟ್ ಮಾಡೋದ್ರ ಜೊತೆಗೆ ರೀಜನಲ್ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಗಳನ್ನು ಕೂಡ ಪ್ರಮೋಟ್ ಮಾಡ್ತೈತಿ. ದೇಶೀಯ ಭಾಷೆಗಳನ್ನು ಕೂಡ ಇದು ಪ್ರಮೋಟ್ ಮಾಡ್ತೈತಿ. ಇದು ನಮಗೆ ಗೊತ್ತಿರಬೇಕು. ಸಂವಿಧಾನ ಜಾರಿಯಾದ ಬಳಿಕ, ಸ್ವತಂತ್ರ ಸಿಕ್ಕ ಬಳಿಕ ಭಾಷೆಗಳ ಆಧಾರದ ಮೇಲೆ ಜಗಳ ಆದಷ್ಟು ಬೇರೆ ಯಾವುದರ ಮೇಲೂ ಆಗಿಲ್ಲ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಫಸ್ಟ್ನೇ ಸ್ವತಂತ್ರ ಸಿಕ್ಕ ನಂತರ ಫಸ್ಟ್ ಸ್ಟ್ರೈಕ್ ಆಗಿರೋದೇ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ಒಡೆಯುವ ಸಲುವಾಗಿ ಆಂಧ್ರ ಪ್ರದೇಶದಲ್ಲಿ ಪೊಟ್ಟಿ ಶ್ರೀರಾಮುಲು ಅಂತಕ್ಕಂಥವ್ರು ಸ್ಟ್ರೈಕಿಗೆ ಕೊಟ್ಟರು. 52 ದಿನದ ನಂತರ ಹಸುವಿನ ನಂತರ ಸತ್ತ ನಂತರ ಫಸ್ಟಿಗೆ ಘೋಷಣೆ ಆಗ್ತೈತಿ ಏನಂತೇಳಿ, ಆಂಧ್ರ ಪ್ರದೇಶ ಆಸ್ ಅ ಒನ್ ಆಫ್ ದಿ ಸ್ಟೇಟ್, ಆಂಧ್ರ ಪ್ರದೇಶ ಒಂದು ರಾಜ್ಯ ಅಂತ ಘೋಷಣೆ ಆಗ್ತೈತಿ. ಅದು ತಮಿಳುನಾಡಿನಿಂದ ಒಡಿತಾರೆ, ಒಡೆದ ರಾಜ್ಯವನ್ನ ಘೋಷಣೆ ಮಾಡ್ತಾರೆ. ಮದ್ರಾಸ್ ಗವರ್ಮೆಂಟ್ ನಿಂದ ಒಡಿತಾರೆ. ಸ್ಟಾರ್ಟ್ ಆಗಿರೋದೇ ಭಾಷೆಗಳ ಆಧಾರದ ಮೇಲೆ. ಮತ್ತೆ ನಾವು ಭಾಷೆಗಳ ಮೇಲೆ ಎಷ್ಟು ಅಭಿಮಾನ ಐತಿ ಅದನ್ನು ಬಿಟ್ಟುಕೊಟ್ಟು ನೀವು ಬೇರೆ ಭಾಷೆಯಲ್ಲಿ ಮಾತಾಡ್ರಿ ಅಂತಂದ್ರೆ ಕೆಲಸ ಇಲ್ಲ. ಅದಕ್ಕೆ ನೋಡ್ರಿ, ನೀವು ಸಂಸತ್ತಿನಲ್ಲಿ ಕನ್ನಡದೊಳಗೆ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಅವ್ರದ್ದು ಹೆಡ್ಲೈನ್ ಬರ್ತೈತಿ, ಈ ಸಂಸದರು ಕನ್ನಡದೊಳಗೆ ಪ್ರಮಾಣ ವಚನ ಸ್ವೀಕರಿಸಿದ್ರು, ಈ ಸಂಸದರು ಅವರ ಮಾತೃಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಉಳ್ಕದವರೆಲ್ಲರೂ ಇಂಗ್ಲಿಷ್ ಹಿಂದಿ ಒಳಗೆ ಪ್ರಮಾಣ ವಚನ ಸ್ವೀಕರಿಸಿದ್ರೆ ದಟ್ ಇಸ್ ಅ ಡಿಫರೆಂಟ್ ಥಿಂಗ್, ದಟ್ ಇಸ್ ಕಾಮನ್ ಟು ಆಲ್. ಆದ್ರೆ ನಿನ್ನ ಸ್ವಂತ ಭಾಷೆಯಲ್ಲಿ ಸ್ವಂತ ಭಾಷೆಯನ್ನು ಬಳಕೆ ಮಾಡ್ಕೊಂಡು ನೀನು ಪ್ರಮಾಣ ವಚನ ಸ್ವೀಕರಿಸಿದೀಯ ಅಂತಂದ್ರೆ ಭಾಷೆ ಅಭಿಮಾನವನ್ನು ಎತ್ತಿ ತೋರಿಸ್ತೈತಿ. ಅವಾಗ ಕರ್ನಾಟಕದವರಿಗೆ ಅವ್ನ ಅಮ್ಮಲೇಪ ಎಷ್ಟು ಚಲೋ ಕನ್ನಡವಾಗಿ ಮಾತಾಡ್ತಾನೆ. ಹೌದಾ? ಅದಕ್ಕೆ ಮೋದಿಜಿಯವರು ಎಲ್ಲ ಕಡೆ ಬಂದಾಗ ಫಸ್ಟಿಗೆ ಆಯಾ ಭಾಷೆಗಳನ್ನು ಬಳಕೆ ಮಾಡ್ತಾರೆ ಹಿಡಿದಿಟ್ಕೊಳಕ್ಕೆ. ಅಂದ್ರೆ ನಾವು ಮೋದಿಯನ್ನು ಬೇರೆ ರಾಜ್ಯದಿಂದ ಪ್ರಧಾನಮಂತ್ರಿಯಾಗಿ ಅವ್ರು ಬೇರೆದವರು ಅಂತ ಅನ್ಕೋಬಾರ್ದು. ಅದಕ್ಕೆ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಫಸ್ಟಿಗೆ ನಮಸ್ಕಾರಗಳು ಸರ್ ಎಂ ವಿಶ್ವೇಶ್ವರಯ್ಯ ಹಿಂಗೆಲ್ಲ ಮಾತಾಡ್ತಾರ. ಅವ್ರು ಯಾಕೆ ಮಾತಾಡ್ತಾರ ಅಂತಂದ್ರೆ ಅವ್ರು ನಮ್ಮವ್ರು ಅಂತ ಹೇಳಿ ನಮಗೆ ಫೀಲ್ ಆಗ್ಬೇಕು, ಬೇರೆದವ್ರು ಅಂತ ಹೇಳಿ ಫೀಲ್ ಆಗ್ಬಾರ್ದು. ಅದ್ರ ಸಲುವಾಗಿ ಅದನ್ನ ಮಾಡ್ತಾರೆ. ಇರ್ಲಿ, ಅದೇನಾರ ಇರ್ಲಿ, ಅದು ಸೆಕೆಂಡರಿ. ಇದಿಷ್ಟು ಆರ್ಟಿಕಲ್ 120 ಬಗ್ಗೆ ನಿಮಗೆ ಮಾಹಿತಿ. ಇದರಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸ್ ಕಮೆಂಟ್ ಮಾಡ್ರಿ. ಆಮೇಲೆ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 121 ಬಗ್ಗೆ ಡಿಸ್ಕಷನ್ ಮಾಡೋಣ. ಇದು ಏನ್ ಹೇಳ್ತೈತಿ ಅಂತೇಳಿ ಬಾರಿ ಸ್ಟ್ಯಾಂಡರ್ಡ್ ಐತಿ. ಇದು ಬಹಳ ಸಲ ಎಕ್ಸಾಮ್ ಬಂದೈತಿ, ಇದು ಬಂದೈತಿ. ಅದ್ರ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡೋಣ ಆರ್ಟಿಕಲ್ 120 ಬಗ್ಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆರಾಮಾಗಿರ್ರಿ, ಆರಾಮಾಗಿ ಊಟ ಮಾಡ್ರಿ, ಆರಾಮಾಗಿ ಓದ್ರಿ. ಧನ್ಯವಾದಗಳು. ಜೈ ಹಿಂದ್.